ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ರಾಜಮಾರ್ಗೇ ತತಃ ಕೃಷ್ಣಃ ಸಾನುಲೇಪನಭಾಜನಾಂ ದದರ್ಶ ಕುಬ್ಜಾಂ ಆಯಾಂತೀಂ ನವಯೌವನಗೋಚರಾಂ. ಹೆದ್ದಾರಿಯಲ್ಲಿ ಹೋಗುವಾಗ ಅಥವಾ ರಾಜಬೀದಿಯಲ್ಲಿ ಹೋಗುವಾಗ ಗಂಧದ ಪಾತ್ರೆಯನ್ನು ಇಟ್ಟುಕೊಂಡ ಯುವತಿ ಒಬ್ಬಳು, ಅವಳು ಕುಬ್ಜೆ. ಕುಬ್ಜೆ ಅಂತ ಹೇಳಿದ್ರೆ ಸರಿಯಾದ ಆಕಾರ ಇರದವಳು ಅಂತ ಅರ್ಥ. ಯಾರ ಶರೀರ ಪ್ರಪೋರ್ಷನೇಟ್ ಆಗಿರಲ್ವೋ ಅವರು ಕುಬ್ಜರು ಅಂತ ಸಂಸ್ಕೃತದಲ್ಲಿ. ಅಲ್ಲಲ್ಲ, ಗೂನುಬೆನ್ನಿರೋದ್ರಿಂದಾಗಿ ಅವಳು ಕುಬ್ಜ ಅನ್ನೋ ಶಬ್ದಕ್ಕೆ ಅರ್ಥ ಗೂನುಬೆನ್ನಿನವಳು ಅಂತಲ್ಲ. ಕುಬ್ಜ ಅನ್ನೋ ಶಬ್ದಕ್ಕೆ ಅರ್ಥ ಇಂಪ್ರಪೋರ್ಷನೇಟ್ ಆದ ಆಕಾರವುಳ್ಳವನನ್ನ ಕುಬ್ಜ ಅಥವಾ ಕುಬ್ಜ ಅಂತ ಕರೀತಾರೆ. ಅಲ್ಲ, ಕುಳ್ಳಕ್ಕಿದ್ರು ಅಂತನ್ನುವ ಅರ್ಥ ಏನಂತ ಆಗತ್ತೆ? ಅಪ್ರಾಂಶು ಅಂತ ಆಗತ್ತೆ, ಹ್ರಸ್ವ ಅಂತ ಆಗತ್ತೆ. ಹ್ರಸ್ವಾಕಾರ ಇರುವವನು ಪ್ರಪೋರ್ಷನೇಟ್ ಆದ ಆಕಾರವನ್ನು ಹೊಂದಿ ಚಂದ ಕಾಣಬಹುದು. ಹ್ರಸ್ವ ಮತ್ತು ಕುಬ್ಜ ಎರಡು ಪರ್ಯಾಯ ಪದ ಅಲ್ಲ, ಇದು ಇರುವಂಥದ್ದು. ರಾಜಮಾರ್ಗೇ ತತಃ ಕೃಷ್ಣಃ, ಒಬ್ಳು ಕುಬ್ಜೆಯನ್ನು ನೋಡಿದ. ತಾಮಾಹ ಲಲಿತಂ ಕೃಷ್ಣಃ ಕಸ್ಯೇದಮನುಲೇಪನಂ ಭವತ್ಯಾ ನೀಯತೆ ಸತ್ಯಂ ವದೇಂದೀವರಲೋಚನೆ. ಅವಳನ್ನ ಕುರಿತು ಕೇಳಿದ ಪ್ರೀತಿಯಿಂದ, ಇಂದೀವರಲೋಚನೆ, ನೈದಿಲೆಯಂತೆ ಕಣ್ಣಿನವಳೆ, ಕಪ್ಪು ಕಣ್ಣವಳೆ, ಹೇಳು ಯಾರಿಗೆ ಈ ಗಂಧವನ್ನು ಒಯ್ತಾ ಇದ್ದಿ? ಸಕಾಮೇನೇವ ಸಾ ಪ್ರೋಕ್ತ ಸಾನುರಾಗಾ ಹರಿಂ ಪ್ರತಿ ಪ್ರಾಹ ಸಾ ಲಲಿತಂ ಕುಬ್ಜಾ ತದ್ದರ್ಶನ ಬಲಾತ್ಕೃತ. ದೇವರ ಒಂದು ಆ ಕೃಷ್ಣನ ಒಂದು ಅಪ್ರೋಚಿನಲ್ಲಿ ಅವಳಿಗೆ ಕಾಮ ಕಂಡಿತು. ಕೃಷ್ಣನ ಅಪ್ರೋಚಿನಲ್ಲಿ ಅವಳಿಗೆ ಕಂಡದ್ದು ಕಾಮ. ಅದರಿಂದಾಗಿ ಸಕಾಮೇನ ಇವ, ಸಕಾಮನಿಂದಲೋ ಎಂಬಂತೆ ಅವಳು ಸಾನುರಾಗ, ಉತ್ಕಟವಾದ ಪ್ರೀತಿಯನ್ನು ಹೊಂದಿದ್ಲು. ಅವಳು ಹೇಳ್ತಾಳು, ಕಾಂತ ಕಸ್ಮಾನ್ ನ ಜಾನಾಸಿ ಕಂಸೇನ ವಿನಿಯೋಜಿತಾಂ ನೈಕ ವಕ್ರೇತಿ ವಿಖ್ಯಾತಾಂ ಅನುಲೇಪನ ಕರ್ಮಣಿ. ನಿನಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಈ ತರಹದ ಗಂಧವನ್ನು ಭಕ್ತಿಯಿಂದ ಹೊತ್ತು ಹೋಗ್ತಾ ಇರಬೇಕಾದ್ರೆ ರಾಜನಿಗಾಗಿ ತಗೊಂಡು ಹೋಗ್ತಾ ಇರೋದು ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ ನಿನಗೆ? ನನ್ನ ಹೆಸರು ನೈಕವಕ್ರ ಅಂತ ಕರೀತಾರೆ, ಅಂದರೆ ತ್ರಿವಕ್ರ. ವಸ್ತುತಃ ಎಲ್ಲ ಸೊಗಸುಗಾತಿಯರು ಕೂಡ ತ್ರಿವಕ್ರ ಅನ್ನೋದು ಬೈಗುಳ ಏನಲ್ಲ. ತ್ರಿವಕ್ರ ಅಂತನ್ನೋದು ಮಾತಿನಲ್ಲಿ, ಸೊಂಟದಲ್ಲಿ, ದೃಷ್ಟಿಯಲ್ಲಿ ಯಾರು ಬಳುಕ್ತಾರೆ ಅವರಿಗೆ ತ್ರಿವಕ್ರ ಅಂತ ಹೆಸರು. ಅಂದರೆ ಇವಾಗ ಸುಂದರಿ ಅಂತ ಇಟ್ಟ ಹಾಗೆ, ಮೋಹನ ಸುಂದರಿ ಅಂತ ಇಟ್ಟ ಹಾಗೆ ಅವತ್ತು ತ್ರಿವಕ್ರ ಅನ್ನೋ ಶಬ್ದ. ಆದರೆ ಅವಳು ಯಾಕೋ ಗೂನುಬೆನ್ನಿನವಳಾಗಿದ್ಲು ಅಷ್ಟೆ. ನನ್ನನ್ನು ತ್ರಿವಕ್ರ ಅಂತ ಎಲ್ಲರೂ ಕರೀತಾರೆ. ನಾಣ್ಯಪಿಷ್ಟಂ ಹಿ ಕಂಸಸ್ಯ ಪ್ರೀತ ಏಷನುಲೇಪನಂ ಭವಾಮ್ಯಹಮತೀವಾಸ್ಯ ಪ್ರಸಾದಧನ ಭಾಜನಂ. ನಾಣ್ಯಪಿಷ್ಟಂ ಪ್ರೀತಸ್ಯ ಹಿ ಅನುಲೇಪನಂ. ಬೇರೆಯವರು ತೇಯ್ದ ಗಂಧವನ್ನು ಕಂಸ ಒಪ್ಪಿಕೊಳ್ಳೋದಿಲ್ಲ. ಅದರಿಂದಾಗಿ ಅಸ್ಯ ಪ್ರಸಾದ, ಕಂಸನ ಅನುಗ್ರಹ, ಹಣ,
ಎರಡಕ್ಕೂ ನಾನು ಭಾಜನಳು. ಕೃಷ್ಣವಾಚ ಸುಗಂಧಮೇತದ್ರಾಜಾರ್ಹಂ ರುಚಿರಂ ರುಚಿರಾನನೆ ಆವಯೋರ್ಗಾತ್ರ ಸದೃಶಂ ದೀಯತಾಮನುಲೇಪನಂ. ಅದಕ್ಕೆ ಬಹಳ ತರಹದ ಗಂಧಗಳನ್ನು ಇಟ್ಕೊಂಡಿದ್ದಾಳೆ. ಬಹಳ ತರಹದ ಫ್ಲೇವರ್ ಅಲ್ಲಿ ಇರುತ್ತೆ, ಅದನ್ನು ಇಟ್ಕೊಂಡಿದ್ಲು ಅವಳು. ಅದರಲ್ಲಿ ಎಕ್ಸ್ಪರ್ಟು. ಬೇರೆ ಬೇರೆ ತರಹದ ಪರ್ಫ್ಯೂಮನ್ನು ತಯಾರು ಮಾಡಿಕೊಂಡು ಹೋದ ಹಾಗೆ. ಅದನ್ನು ಯಾವುದು ಬೇಕು, ನನಗೆ ಯಾವುದು ಬೇಕು ನೀನೇ ನೋಡು ಅಂದ ಅವನು. ಆವಯೋರ್ ಗಾತ್ರ ಸದೃಶಂ ದೀಯತಾಂ ಅನುಲೇಪನಂ. ಬಣ್ಣದಿಂದ, ದೇಹದ ಗುಣದಿಂದ, ಇವನು ಉಷ್ಣಮಯ ಇದ್ದರೆ ತಂಪು ಗಂಧವನ್ನೋ, ಶೀತ ಇದ್ದರೆ ಉಷ್ಣತೆಯನ್ನು ಉತ್ಪಾದನೆ ಮಾಡುವ ಗಂಧವನ್ನೋ, ಯಾವುದನ್ನೋ ಆ ತರಹ ಎಲ್ಲ ರೀತಿಯಿಂದ, ಬಣ್ಣದಿಂದ, ದೇಹದ ಗುಣದಿಂದ, ಹೀಗೆ ಬೇರೆ ಬೇರೆ ರೀತಿಯಿಂದ ಒಗ್ಗುವ ಗಂಧವನ್ನು ನೀನೇ ಕೊಡು. ಶ್ರುತ್ವೈ ತದಾ ಹಸಾ ಕುಬ್ಜ ಗೃಹ್ಯತಾಮಿತಿ ಸಾದರಂ ಅನುಲೇಪನಂಚ ಪ್ರದದೌ ಗಾತ್ರಯೋಗ್ಯ ಮಥೋಭಯೋ. ಅವರಿಬ್ಬರಿಗೂ ಅವರ ಶರೀರಕ್ಕೆ ಸೂಟಾಗುವ, ಬಲರಾಮ ಕೃಷ್ಣ ಇಬ್ಬರಿಗೂ ಸೂಟಾಗುವಂತಹ ಗಂಧವನ್ನು ಕೊಟ್ಲು. ಭಕ್ತಿಚ್ಛೇದಾನುಲಿಪ್ತಾಂಗೌ ತತಸ್ಥೌ ಪುರುಚರಚಭೌ ಸೇಂದ್ರ ಚಾಪೌ ವ್ಯರಾಜೇತಾಂ ಸಿತಕೃಷ್ಣಾವಿವಾಂಬುದೌ. ಆಗ ಭಕ್ತಿಯಿಂದ ಅವಳು ಕೊಟ್ಟ ಗಂಧವನ್ನು ಇವರಿಬ್ಬರು ಮೆತ್ತಿಕೊಂಡರು. ಹೇಗೆ ಕೃಷ್ಣ ಹೇಗೆ ಕಾಣಿಸ್ತಾ ಇದ್ದ? ಕೃಷ್ಣ ಮಿಂಚಿನಿಂದ ಕೂಡಿದ ಮೋಡದ ಹಾಗೆ ಅವನು ಕಾಣಿಸ್ತಾ ಇದ್ದ. ಇವನು ಬೆಳ್ಳಗಿದ್ನಲ್ಲ, ಇಂದ್ರಚಾಪ. ಇಂದ್ರಚಾಪ ಅಂತಂದ್ರೆ ಕಾಮನ ಬಿಲ್ಲು. ಆ ಶಬ್ದವನ್ನು ಕಾಯಿನ್ ಮಾಡಿರೋರೇ ಯಾರೋ ಆಳವಾಗಿ ತಾರತಮ್ಯವನ್ನು ಚಿಂತನೆ ಮಾಡಿದವರಾಗಿರಬೇಕು. ಇಂದ್ರನ ಬಿಲ್ಲು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಕಾಮನದ್ದು ಹೇಗಾಗತ್ತೆ? ಇಂದ್ರಚಾಪ ಸಂಸ್ಕೃತ, ಕಾಮನ ಬಿಲ್ಲು ಕನ್ನಡ. ಮಧ್ವ ಸಿದ್ಧಾಂತ ಹೇಳುವ ಹಾಗೆ ಕಾಮ ಮತ್ತು ಇಂದ್ರ ಇಬ್ಬರು ಸಮಾನ ಕಕ್ಷೆಯವರು. ಅದಕ್ಕೆ ಒಬ್ಬ ಸಮಾಜಶಾಸ್ತ್ರಜ್ಞ ಹೇಳ್ತಾನೆ, ಯಾವುದೇ ಆಚರಣೆ ಕಾಲಾನಂತರದಲ್ಲಿ ಅದು ಮೂಢ ಆಗಿರಬಹುದು, ಆದರೆ ಅದರ ಮೂಲದಲ್ಲಿ ಒಬ್ಬ ಬುದ್ಧಿವಂತ ಇರ್ತಾನೆ ಅಂತ. ಇದೆಲ್ಲ ದೃಷ್ಟಾಂತ. ಹೀಗಾಗಿ ಕಾಮನ ಬಿಲ್ಲು, ಆ ಕಾಮನ ಬಿಲ್ಲಿನಿಂದ ಕೂಡಿದ ಬಿಳಿ ಮೋಡ ಅಂದರೆ ಬಣ್ಣ ಬೇರೆ ಆಗಿತ್ತು, ಅವನ ಮೈಗೆ ಒಪ್ತಾ ಇತ್ತು ಅಂತ. ತತಸ್ತಾಂ ಚಿಬುಕೆ ಶೌರಿಹಿ ಉಲ್ಲಾಪನ ವಿಧಾನವಿತ್ ಉತ್ಪಾಟ್ಯ ತೋಲಯಾಮಾಸ ದ್ವಂಗುಲೇನ ಅಗ್ರಪಾಣಿನಾಂ. ತತಸ್ಥೌ ಚಿಬುಕೆ. ಚಿಬುಕ ಅಂತಂದ್ರೆ ಈ ಚಿನ್ನಂತಾರಲ್ಲ, ಅದೇ ಸಂಸ್ಕೃತದಲ್ಲಿ ಚಿಬುಕ. ಆ ಚಿಬುಕದಲ್ಲಿ ದ್ವಂಗುಲೇನ ಪಾಣಿನ, ದ್ವಂಗುಲೇನ ಅಗ್ರಪಾಣಿನ, ತನ್ನ ಕೈಯನ್ನು ಮುಷ್ಟಿ ಕಟ್ಟಿ ಎರಡು ಬೆರಳುಗಳನ್ನು ಚಾಚಿ ಅವಳ ಈ ಗದ್ದಕ್ಕೆ ಕೈ ಇಟ್ಟು ಉತ್ಪಾಟ್ಯ ತೋಲಯಾಮಾಸ, ಅವಳನ್ನು ಹೀಗೆ ಮೇಲ್ಗಡೆ ಎತ್ತಿದ. ಚಕರ್ಷ ಪದ್ಭ್ಯಾಂ ಚ ತದಾ ರುಜುತ್ವಂ ಕೇಶವೋ ನಯತ್, ತನ್ನ ಕಾಲಿನಿಂದ ಅವಳ ಕಾಲಿಗೆ ಒತ್ತಿದ. ತನ್ನ ಮುಂದಿನ ಬಲಗೈಯ, ಸಾಮಾನ್ಯ ಬಲಗೈಯ ಮುಂದಿನ ತೋರು ಬೆರಳು ಮತ್ತೆ ಹಿರಿಬೆರಳಿನಿಂದ, ಉದ್ದದವಾದ ಬೆರಳಿನಿಂದ ಹೀಗೆ ಎತ್ತಿದ. ಅವಾಗ ಅವಳು ರುಜುತ್ವವನ್ನು ಪಡೆದಳು. ರುಜುತ್ವಂ ಕೇಶವೋ ನಯತ್ ತತಸ್ಸ ರುಜುತಾಂ ಪ್ರಾಪ್ತ ಯೋಷಿತಾಮ ಭವದ್ವರ. ಮೊದಲು ಮುಖದ ಚಲುವು ಇತ್ತು, ವಿದ್ಯೆ ಇತ್ತು. ವಿದ್ಯಾ ಸುಂದರಿಯೂ ಹೌದು, ದೇಹ ಸುಂದರಿಯೂ ಹೌದು, ಮುಖದಿಂದ ಸುಂದರಿಯೂ ಹೌದು. ಆದರೆ ವಕ್ರಕಾಯ ಒಂದಿತ್ತು. ಯಾವಾಗ ಅದು ಒಂದು ದೋಷವನ್ನು ಸರಿ ಮಾಡಿದ, ಯೋಷಿತಾಂ ಅಭವದ್ವರ. ವಿಲಾಸ ಲಲಿತಂ ಪ್ರಾಹ ಪ್ರೇಮ ಗರ್ಭಭರಾಲತಂ ವಸ್ತ್ರೇ ಪ್ರಗೃಶ್ಯ ಗೋವಿಂದಂ ಮಮ ಗೇಹಂ ವ್ರಜೇತಿ ವೈ. ಅವಳು ಕೃಷ್ಣನ ಉತ್ತರೀಯವನ್ನು ಹಿಡಿದು ನನ್ನ ಮನೆಗೆ ಬಾ ಅಂತ ಹೇಳಿದಳಂತೆ.
ಏವ ಮುಕ್ತಸ್ತಯಾ ಶೌರಿ ರಾಮಸ್ಯಾಲೋಕ್ಯ ಚಾನನಂ ಪ್ರಹಸ್ಯ ಕುಬ್ಜಾಂ ತಾಮಾಹ ನೈಕವಕ್ರಾಂ ಅನಿಂದಿತಾಂ. ಅದನ್ನು ಕೇಳಿದೊಡನೆ ರಾಮನ ಮುಖ ನೋಡಿದ ಕೃಷ್ಣ ಅವಳೆಡೆಗೆ ನಕ್ಕು ನುಡಿದ. ಅವಳು ಯಾವ ನಿಂದ್ಯವಾದ ಕೆಲಸವನ್ನು ಮಾಡಿಲ್ಲ. ಅನಿಂದಿತಾಂ ಅಂದರೆ ಅವತ್ತಿನ ಜನರ ಭಾವನೆ ಅದೇನು ತಪ್ಪು ಅಂತ ಅನ್ನಿಸ್ತಿಲ್ಲ ಜನರಿಗೆ. ಯಾಕೆ ಅಂದರೆ ಅವಳು ಅರಮನೆಯ ಊಳಿಗದಲ್ಲಿ ಬೆಳೆದವಳು, ಆ ರೀತಿಯಾದ ಒಂದು ಗಣಭೋಗ್ಯಳಾಗಿಯೇ ಇದ್ದವಳು. ಗಣಭೋಗ್ಯ ಅಂತ ಹೇಳಿದರೆ ನಗರವಧು ಅಂತೆಲ್ಲ ಕರೀತಾರೆ. ಆ ವಂಶದಲ್ಲಿ ನಟುವಾಂಗ ವಂಶ ಅಂತ ಕರೀತಾರೆ. ಆ ನಟುವಾಂಗ ಪೀಳಿಗೆಯಲ್ಲಿ ಬಂದವಳು. ಅದರಿಂದಾಗಿ ಬೇಕಾದವರನ್ನು ಕರ್ಕೊಂಡು ಹೋಗುವ ಸ್ವಾತಂತ್ರ್ಯ ಅವತ್ತು ಇತ್ತು. ಅದೆಲ್ಲ ಒಂದು ಕಾಲದ ಮೆಚ್ಯೂರಿಟಿ. ಅದರಿಂದಾಗಿ ಅವರೇನು ತಪ್ಪೇನು ತಿಳ್ಕೊಳ್ಳಿಲ್ಲ ಅಲ್ಲಿನ ಜನ ಎಲ್ಲ. ಆದರೆ ಅವಾಗ ಹೋಗುವ ಸಮಯ ಇವಂದಾಗಿರಲಿಲ್ಲ ಅಷ್ಟೆ. ಅದರಿಂದಾಗಿ ಅನಿಂದಿತಾಂ ಅಂದರು. ಆಯಾಸ್ಯೆ ಭವತಿ ಗೇಹ ಮಿತಿತಾಂ ಪ್ರಹತನ್ ಹರಿಹಿ ವಿಸಸರ್ಜ ಜಹಾಸೋಚ್ಚೈ ರಾಮಸ್ಯಾಲೋಕ್ಯ ಚಾನನಂ. ನಿನ್ನ ಮನೆಗೆ ಬರ್ಬೇಕು ತಾನೆ, ಸ್ವಲ್ಪ ಕಾಲ ಕಳೆದ ಮೇಲೆ ಬರ್ತೀನಿ ಅಂತ ಜೋರಾಗಿ ನಕ್ಕು ಅವಳನ್ನು ಬೀಳ್ಕೊಟ್ಟ. ಭಕ್ತಿ ಭೇದಾನುಲಿಪ್ತಾಂಗೌ ನೀಲ ಪೀತಾಂಬರೌ ತುತೌ ಧನುಷ್ಯಾಲಾಂ ತಥೋ ಯಾತೌ ಚಿತ್ರಮಾಲ್ಯೋಪಶೋಭಿತೌ. ಮುಂದಿನದು ಘಟನೆ ಹೇಳಬೇಕು, ಹರಿವಂಶದಲ್ಲಿ ಹೇಳಲಿಲ್ಲ. ಆ ಕುಬ್ಜೆ ಏನಿದ್ದಾಳೆ ತ್ರಿವಕ್ರ, ಆ ತ್ರಿವಕ್ರೆಯ ಮಗ ವಿಶೋಕ. ಆ ವಿಶೋಕ ಪಂಚರಾತ್ರವನ್ನು ಚೆನ್ನಾಗಿ ತಿಳಿದವ, ಭೀಮಸೇನನ ಸಾರಥಿ ಆದವ. ಪಂಚರಾತ್ರವನ್ನು ಚೆನ್ನಾಗಿ ಬಲ್ಲ ಮಗನನ್ನು ಪಡಿಬೇಕಾದ್ರೆ ಅವಳೆಂತಹ ಯೋಗ್ಯತೆ ಉಳ್ಳವಳು ಇರಬೇಕು. ಅದರಿಂದಾಗಿ ಅನಿಂದಿತಾಂ. ಆಮೇಲೆ ಎಲ್ಲ ಚಂದ ಗಂಧವನ್ನು ಲೇಪಿಸಿಕೊಂಡು ನೀಲಿ ಬಣ್ಣದ ಹಳದಿ ಬಣ್ಣದ ಬಟ್ಟೆಯನ್ನುಟ್ಟು ಬಿಲ್ಲು ಇಟ್ಟ ಮನೆಗೆ ಹೋದರು. ಆಯಾಗಂ ತದ್ಧನೂರತ್ನಂ ತಾಭ್ಯಾಂ ಪೃಷ್ಟೈಸ್ತು ರಕ್ಷಿಭಿಃ ಆಖ್ಯಾತೆ ತಹತಾ ಕೃಷ್ಣೋ ಗೃಹೀತ್ವಾ ಪೂರಯದ್ಧನು. ಹೋಗಿ ಕೇಳಿದ, ಎಲ್ಲಿದೆ ಅದು ಬಿಲ್ಲು? ಅದೇ ಬಿಲ್ಲು ಅಂತ. ಬಹಳ ಜನ ಅದಕ್ಕೆ ಕಾವಲು ಪಡೆಯವರಿದ್ದರು. ಕಾವಲು ಸಮಿತಿ ಕಣ್ಣು ತಪ್ಪಿಸಿ ಕೂಡಲೇ ನುಗ್ಗಿ ಅಪೂರಯದ್ಧನು ಆ ಬಿಲ್ಲಿನ ಒಂದು ತುದಿಯನ್ನು ನೆಲಕ್ಕೆ ಇಟ್ಟು ಇನ್ನೊಂದು ತುದಿಯನ್ನು ಬಗ್ಗಿಸಿ ನೇಣನ್ನು ಮೇಲ್ಗಡೆ ಎತ್ತಿದ. ತತಃಪೂರಯತಾತೇನ ಭಜ್ಯಮಾನಂ ಬಲಾದ್ಧನು ಚಕಾರ ಸುಮಹಚ್ಛಬ್ದಂ ಮಧುರಾಯೇನ ಪೂರಿತಾ. ಯಾವಾಗ ಅವನು ಬಲವಾಗಿ ಎಳೆದ, ಕೃಷ್ಣನ ಬಲವನ್ನು ತಳೆಯದೆ ಅದು ಮುರಿದು ಹೋಯಿತು, ಇಡೀ ಮಧುರೆ ವ್ಯಾಪಿಸಿತು. ಅನುಯುಕ್ತೌ ತತಸ್ತೌತು ಭಗ್ನೇ ಧನುಷಿರಕ್ಷಿಭಿಃ ರಕ್ಷಸೈನ್ಯಂ ನಿಹತ್ಯೋಭೌ ನಿಷ್ಕ್ರಾಂತೌ ಕಾರ್ಮುಕಾಲಯಾತ್. ಆಗ ಅವರೆಲ್ಲ ಓಡಿ ಬಂದರು, ರಕ್ಷಕರೆಲ್ಲ ಇವ್ರನ್ನ ಕೊಲ್ಲಬೇಕು ಅಂತ. ಬಿಲ್ಲಿನ ಮುರಿದ ಎರಡು ತುಂಡಿನಲ್ಲಿ ಒಂದು ತುಂಡನ್ನು ಬಲರಾಮನಿಗೆ ಕೊಟ್ಟ, ಇನ್ನೊಂದು ತುಂಡಿನಿಂದ ಕೃಷ್ಣ ಹಿಡ್ಕೊಂಡ್ರು. ಅದರಿಂದಲೇ ಆ ರಾಕ್ಷಸರನ್ನ ಅಲ್ಲಿ ಇದ್ದ ಜನರನ್ನ ಹೊಡೆದಿದ್ದಾಯ್ತಂತೆ. ರಕ್ಷಿಸೈನ್ಯಂ ನಿಹತ್ಯೋಭೌ, ಆ ಕಾವಲು ಪಡೆಯನ್ನು ಹೊಡೆದು ಅಲ್ಲಿಂದ ಹೊರಟರು. ಅಕ್ರೂರಾಗಮ ವೃತ್ತಾಂತಮುಪಲಭ್ಯ ಮಹದ್ಧನು ಭಗ್ನಂ ಶ್ರುತ್ವಾ ಚಕಂ ಸೋಪಿ ಪ್ರಾಹುಚಾಣೂರ ಮುಷ್ಟಿಕೌ. ಯಾವಾಗ ಅವ್ರು ಬಂದಿದ್ದಾರೆ ಅಂತ ಅಕ್ರೂರ ಬಂದು ಹೇಳೋ ಅಷ್ಟೊತ್ತಿಗೆ ಖಾತ್ರಿ ಅಂತ ಅದಕ್ಕೊಂದು ಬಲಿಷ್ಠವಾದ ಪ್ರೂಫ್ ಸಿಕ್ಕಿತು. ಬಿಲ್ಲು ಮುರಿದ ಸದ್ದು. ಅಕ್ರೂರನನ್ನು ಕಳಿಸ್ಬಿಟ್ಟ, ಚಾಣೂರ ಮುಷ್ಟಿಕರನ್ನು ಕರೆದ. ಗೋಪಾಲಧಾರಕೌ ಪ್ರಾಪ್ತೌ ಭವದ್ಭ್ಯಾಂ ತು ಮಮಾಗ್ರತಃ ಮಲ್ಲ ಯುದ್ಧೇನ ಹಂತವ್ಯೌ ಮಮ ಪ್ರಾಣಹರೌ ಹಿತೌ. ಗೋಪಾಲಧಾರಕೌ ಪ್ರಾಪ್ತೌ, ಆ ಗೋಪಾಲಕರ ಮಕ್ಕಳು ಬಂದಿದ್ದಾರೆ, ಮಲ್ಲಯುದ್ಧದಿಂದ ಅವರನ್ನು ಕೊಲ್ಲಬೇಕು. ನಿಯುದ್ಧೇ ತದ್ವಿನಾಚೇನ ಭವದ್ಭ್ಯಾಂ ತೋಷಿತೋ ಹ್ಯಹಂ ದಾಸ್ಯಾಮ್ಯಭಿಮತಾನ್ ಕಾಮಾನ್
ನಾಣ್ಯಥೇತೌ ಮಹಾಬಲವು. ಮಲ್ಲಯುದ್ಧದಲ್ಲಿ ಅವರನ್ನು ಕೊಂದರೆ ನೀವು ಕೇಳಿದ್ದು ಕೊಡ್ತೇನೆ ಎಂದ. ನ್ಯಾಯತೋ ವಾಪಿ ಭವದ್ಭ್ಯಾಂತೌ ಮಮಾಹಿತೌ ಹಂತವ್ಯೌ ತದ್ವದಾದ್ರಾಜ್ಯಂ ಸಾಮಾನ್ಯಂ ವಾಂ ಭವಿಷ್ಯತಿ. ನ್ಯಾಯದಿಂದಲೋ ಅನ್ಯಾಯದಿಂದಲೋ ರೂಲ್ಸ್ ಫಾಲೋ ಮಾಡಬೇಕು ಅಂತ ಇಲ್ಲ. ಮಲ್ಲಯುದ್ಧದ ರೂಲ್ಸ್ಗಳು ಏನಿದೆ ಅದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಇಲ್ಲ. ಹೇಗಾದರೂ ಮಾಡಿ ಅವರನ್ನು ಕೊಲ್ಲಿ. ರಾಜ್ಯಂ ಸಾಮಾನ್ಯಂ ವಾಂ ಭವಿಷ್ಯತಿ, ನಿಮ್ಮಿಬ್ಬರಿಗೂ ಒಂದಿಷ್ಟು ರಾಜ್ಯವನ್ನೇ ಕೊಡ್ತೇನೆ. ಇತ್ಯಾದಿಶ್ಚ ಸತೌ ಮಲ್ಲೌ ತತಶ್ಚಾಹೂಯ ಹಸ್ತಿಪಂ ಪ್ರೋವಾಚೋಚ್ಚೈಸ್ತ್ವಯಾ ಮಲ್ಲ ತಮಾಜಾತ್ ಹಾರಿಕುಂಜರಃ ಸಮಾಜದ್ವಾರಿಕುಂಜರಃ. ಅವರಿಬ್ಬರನ್ನು ಕಳುಹಿಸಿದ. ಆಮೇಲೆ ಕುವಲಯಾಪೀಡದ ಒಬ್ಬ ಇವನನ್ನು ಕರೆದ, ಮಾವುತ, ಹಸ್ತಿಪ ಅಂತ ಕರೀತಾರೆ. ಸ್ಥಾಪ್ಯ ಕುವಲಯಾಪೀಡ ತೇನ ತೌ ಗೌಪದಾರಕೌ ಘಾತನೀಯೌ ನಿಯುದ್ಧಾಯ ರಂಗದ್ವಾರ ಮುಪಾಗತೌ. ನೋಡು, ನಾಳೆ ಸ್ಟೇಡಿಯಂ ಎಂಟ್ರೆನ್ಸಲ್ಲಿ ನೀನು ನಿಂತಿರಬೇಕು. ರಂಗ ಅಂದರೆ ಸ್ಟೇಡಿಯಂ. ಸ್ಟೇಡಿಯಂನ ಎಂಟ್ರೆನ್ಸಲ್ಲಿ ನಿಂತಿರಬೇಕು. ಆ ಕುವಲಯಾಪೀಡದಿಂದ ಅವರನ್ನು ಕೊಲ್ಲಬೇಕು. ತಮಪ್ಯಾಜ್ಞಾಪ್ಯ ದೃಷ್ಟ್ವಾ ಚ ಸರ್ವಾನ್ ಮಂಚಾನುಪಾಕೃತಾನ್ ಆಸನ್ನ ಮರಣಕ್ಕಂಸಃ ಸೂರ್ಯೋದಯ ಮುದೈಕ್ಷತ. ಆಮೇಲೆ ಸೀದಾ ಹೋಗಿ ಹೇಗೆ ವ್ಯವಸ್ಥೆ ಆಗಿದೆ ಅಂತ ನೋಡ್ಕೊಂಡು ಬಂದ. ಮಂಚ ಅಂತ ಕರೀತಾರೆ. ಅಟ್ಟಣಿಗೆ ಇತಿ ಭಾಷಾಯಾಮ ಎಲ್ಲ ವ್ಯವಸ್ಥೆ. ಇವಾಗ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಒಂದು ಸ್ಟೇಡಿಯಂನಲ್ಲಿ, ಆ ರೀತಿ VVIP ಜನಸಾಮಾನ್ಯರು ಅವರು ಇವರು ಎಲ್ಲ ಕೂತ್ಕೊಳ್ಳಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಆಗಿದೆ. ಅವನು ಆ ವ್ಯವಸ್ಥೆಯನ್ನು ನೋಡಿಕೊಂಡು ಬಂದ. ಹೇಗೆ ಅಂದರೆ ತನ್ನ ಮರಣದ ಬಗ್ಗೆ ಏನು ತಾನೇ ಮೇಲ್ವಿಚಾರಣೆ, ನಾಳೆ ಜಾಗ ಸ್ಪಾಟ್ ಇನ್ಸ್ಪೆಕ್ಷನ್ ಸರಿಯಾಗಿದೆಯೋ ಇಲ್ವೋ ಅಂತ ನೋಡಿದ ಹಾಗಿತ್ತು. ಕೆಲವೊಮ್ಮೆ ಹೆಂಗಾಗ್ಬಿಡತ್ತೆ ಅಂತ. ತತಸ್ಸಮಸ್ತ ಮಂಚೇಶು ನಾಗರಸ್ಸ ತದಾ ಜನಃ ರಾಜಮಂಚೇಶು ಚಾರೂಢಾ ಸಹಭೃತ್ತೇರ್ನರಾಧಿಪಾ. ಅವನು ಕಂಸಃ ಸೂರ್ಯೋದಯ ಮುದೈಕ್ಷತ, ಯಾವಾಗ ಬೆಳಗಾಗತ್ತೋ ಅಂತ ಕಾಯ್ತಾ ಇದ್ದಂತೆ. ಸಾಯಲಿಕ್ಕೆ ಏನು ಅರ್ಜೆಂಟೋ ಏನು. ಈ ಒಂದು ಪ್ರಸಂಗವನ್ನು ಬಳಸಿಕೊಂಡು ಈ ಗ್ಯಾಪ್ ಇದೆಯಲ್ಲ, ಅವಾಗ ಕಂಸನಿಗೆ ದುಸ್ವಪ್ನಗಳು ಬೀಳ್ತಾ ಇತ್ತು ಅಂತ ಪುರಾಣಾಂತರಗಳಲ್ಲಿ ಉಂಟು. ಅದನ್ನ ವಾದಿರಾಜರು ಅಲ್ಲಿ ಕವಿ ಸ್ವಾತಂತ್ರ್ಯ ಅಂತ ಹೇಳೋದು. ಅದನ್ನು ಕವಿಗೊಂದು ಸ್ವಾತಂತ್ರ್ಯ ಇದೆ. ಅವನು ಮೂಲ ಕಥೆಗೆ ಲೋಪವಾಗದಂತೆ ಕಲ್ಪನೆಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈಗ ಮಹಾಭಾರತದ ಕೆಲವೊಂದು ಸಂಗತಿಗಳನ್ನು ಎಕ್ಸ್ಪೋಸ್ ಮಾಡಬೇಕಾದ್ರೆ ನಾವು ಕೆಲವೊಂದು ಅನಿವಾರ್ಯವಾಗಿ ನಮ್ಮ ಕಲ್ಪಿತವಾದ ನಡೆಯನ್ನು, ರಂಗದ ನಡೆಯನ್ನು ನಾವು ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಅದು ಅರ್ಥ ಆಗಲ್ಲ. ಈಗ ಉದಾಹರಣೆಗೆ ಬಕಾಸುರ ಭೀಮಸೇನನ್ನು ಹೊಡಿಲಿಕ್ಕೆ ಬಂದ. ಅವಾಗ ಎಷ್ಟೊತ್ತಾದರೂ ಕಾದ, ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ತನಗೆ ಕಳಿಸಿದ್ದನ್ನು ತಿಂತಾ ಇದ್ದಾನೆ. ಓಡಿ ಬಂದ, ಅವನನ್ನು ಭೀಮ ಆಚೆ ತಳ್ಳಿ ಅವನ ಪಾಡಿಗೆ ತಿಂತಾ ಇದ್ದ. ಆಮೇಲೆ ಆಚಮನ ಮಾಡಿದ, ಆಮೇಲೆ ಹೊಡೆದ. ಇದು ಕಥೆ. ಈ ಕಥೆಯನ್ನು ನೀವು ಹೆಂಗೆ ತೋರಿಸ್ಬೇಕು? ಅಲ್ಲಿ ಸ್ವಾತಂತ್ರ್ಯ ಇದೆ ಕವಿಗೆ ಅಥವಾ ಸ್ಕ್ರಿಪ್ಟ್ ರೈಟರ್ಗೆ ಸ್ವಾತಂತ್ರ್ಯ ಇದೆ. ಅವನು ಅಲ್ಲಿ ರಾಕ್ಷಸರು ಬೇಕಾಷ್ಟು ಜನ ಇದ್ದರು, ಒಬ್ಬ ಇರಲಿಲ್ಲ. ಅಲ್ಲಿ ಒಬ್ಬ ನರಭಕ್ಷಕ, ಬಕ ಹಸಿವಾಗ್ತಾ ಇದೆ, ತಾಳೋ ಇನ್ನೂ ಬಂದಿಲ್ಲ, ಬರಬೇಕಿತ್ತಲ್ವಾ? ಏನು ಬರಬೇಕು ನೋಡಿ, ಸೂರ್ಯ ನಡುನೊತ್ತಿ ಮೇಲೆ ಬಂದಿದ್ದಾನೆ, ಇಲ್ಲಿ ಎಲ್ಲ ಖಾಲಿಯಾಗಿದೆ, ಸುಟ್ಟೋಗ್ತಾ ಇದೆ ಹೊಟ್ಟೆ, ಯಾಕಿನ್ನೂ ಬಂದಿಲ್ಲ? ತಡಿ ಇರು ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬಾ, ಯಾರಾದರೂ ಬರ್ತಾ ಇದ್ದಾರಾ? ದೂರದಲ್ಲಿ ನೋಡ್ದ, ಯಾರೂ ಇಲ್ವೇನೋ? ಯಾರೂ ಇಲ್ಲ.
ಯಾರಾದ್ರೂ ಇದಾರೆ ಮತ್ತೆ ಇಲ್ಲ ಅಂದೆಲ್ಲ, ಬರ್ತಾ ಇರೋರು ಯಾರೂ ಇಲ್ಲ ಅಂದೆ. ಇದೆ ಅಂತಂದೆಲ್ಲ. ಹೌದು, ಅಲ್ಲೊಬ್ಬ ಯಾರೋ ಕೂತ್ಕೊಂಡು ತಿಂತಾ ಇದ್ದಾನೆ, ನಮ್ಮವನೇನಾ? ಇಲ್ಲ, 1 2 3 4 ಅದು ನಮ್ಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರು. 1 2 3 4 ಇಲ್ಲ, ಎಲ್ಲ ಕರೆಕ್ಟ್ ಆಗಿದ್ದಾರೆ, ನಮ್ಮಲ್ಲೇ ಒಬ್ಬ ತಿಂತಾ ಇರಬೇಕು, ಬಕಾಸುರ ಅಂತೂ ಅಲ್ಲ ತಾನೆ, ನಾನಿಲ್ಲಿದ್ದೀನಿ ಅಂತ ನಾವು ಅಲ್ಲಿಗೆ ಹೋದ್ರೆ ಊಟ ಮಾಡ್ತಾ ಇರ್ತಾನೆ ಭೀಮಸೇನ. ಯಾರೋ ನೀನು, ಊಟ ಆದ್ಮೇಲೆ ಉತ್ತರ ಕೊಡ್ತೀನಿ ಅಂತಾನೆ. ಅಂದ್ರೆ ಅದನ್ನ ನಾವು ಅಲ್ಲಿ ಕಲ್ಪಿಸೋದು, ಅದು ಶಾಸ್ತ್ರಕ್ಕೆ ವಿರುದ್ಧ ಅಲ್ಲ. ನಮಗಲ್ಲಿ ಏನು ಎಸ್ಟಾಬ್ಲಿಷ್ ಆಗಬೇಕಿದೆ ಅಂದ್ರೆ, ಮುಖ ನೋಡಲ್ಲ. ಈ ನರಭಕ್ಷಕನಾದ ಮೈಲಿಗೆ, ನರಭಕ್ಷಕನ ಮುಖವನ್ನು ನಾನು ನೋಡಲ್ಲ. ಏನ್ ನೋಡಲ್ಲ ಅಂತ ಇಲ್ಲಿಗೆ ಬಂದಿದೆ ನೋಡು, ಮನುಷ್ಯರ ಮೂಳೆ ಎಲ್ಲ ಅಲ್ಲಿದೆ, ಅದಕ್ಕೆ ಇಲ್ಲೇ ಊಟ ಮಾಡ್ತಾ ಇದ್ದೀನಿ ಅಂತ. ಇದನ್ನೆಲ್ಲ ನಾವು ಸೇರಿಸಲಿಕ್ಕೆ ಅವಕಾಶ ಇದೆ. ಇದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗಿರೋದು ಅಲ್ಲಿರೋದನ್ನೇ. ಹಾಗೆ ವಾದಿರಾಜರು ಒಂದು ಸ್ವಾತಂತ್ರ್ಯ ಇದೆ ಕವಿಗೆ, ಆ ಸ್ವಾತಂತ್ರ್ಯವನ್ನು ವೇದವ್ಯಾಸರೇ ಕೊಟ್ಟಿದ್ದಾರೆ. ಆದರೆ ಅದು ಮೂಲ ಕಥೆಗೆ ವಿರುದ್ಧ ಆಗಬಾರದು ಅಷ್ಟೇ. ಮೂಲ ಕಥೆಯಲ್ಲಿರುವ ವ್ಯಕ್ತಿಗಳ ಗುಣಗಳನ್ನು ಇನ್ನಷ್ಟು ಭೂತಗನ್ನಡಿ ಹಾಕಿ ನೋಡುವಂತೆ ಇರಬೇಕೇ ವಿನಃ ಗುಣಹೀನರನ್ನಾಗಿ ಚಿತ್ರಿಸಬಾರದು. ಈ ಪರ್ವದಲ್ಲಾಗೋ ಸಮಸ್ಯೆ ಅದು. ಭೈರಪ್ಪನ ಪರ್ವದಲ್ಲೇ ಆಗೋದು ಬೇರೆ. ಸಮಕಾಲೀನ ಸಮಾಜದಲ್ಲಿ ಅವರು ಚಿತ್ರಿಸುವ ಮನಃಶಾಸ್ತ್ರದ ಹೊಳಹುಗಳು, ಸಂಕಟಗಳು ಅದೆಲ್ಲ ಕರೆಕ್ಟ್. ಆದರೆ ಅದರಿಂದ ಎತ್ತರದಲ್ಲಿರುವ ಪಾಂಡವರನ್ನು ಕೆಳಗಡೆ ತರೋದ್ರಿಂದಾಗಿ ಏನು ಪ್ರಯೋಜನ ಇಲ್ಲ. ಭಾರತದ ಒಂದು ಏನೊಂದು ಐಡಿಯಲ್ ಇಮೇಜ್ ಇದೆ, ಅದನ್ನು ನಾಶ ಮಾಡಿದ್ದಷ್ಟೇ ಪ್ರಯೋಜನವೇ ವಿನಃ ಪ್ರತಿಮಾ ಭಂಜನ ಅದೇನು ಒಳ್ಳೆಯದಕ್ಕಲ್ಲ, ಸಂಸ್ಕೃತಿಯಲ್ಲಿ ಒಳ್ಳೆಯದಕ್ಕಲ್ಲ. ಯಾಕೆ ಹೇಳಿದ್ದು ಅಂತಂದರೆ, ವಾದಿರಾಜರು ಈ ಗ್ಯಾಪನ್ನು ಭಯ ಹಾಗೂ ಕಂಸನ ಸಂವಾದ ಅಂತ ಹೇಳಿ ಬಳಸ್ಕೊಂಡು ಹೋಗಿದ್ದಾರೆ. ಎಲ್ಲಿ ನಾವು ಆ ಮೂಲಕ್ಕೆ ಚ್ಯುತಿ ಬರದ ಸ್ವಾತಂತ್ರ್ಯವನ್ನು ವಹಿಸಬಹುದು ಅನ್ನುವ ಒಂದು ಸೂಕ್ಷ್ಮ ಹೇಗಿರಬೇಕು ಅನ್ನೋದಕ್ಕೆ ನಾನಿಲ್ಲೇ ಹೇಳಿ. ಇಲ್ಲೂ ಎಕ್ಸ್ಟ್ರೀಮು ಇಲ್ಲ ಯಾವುದೋ ಅಲ್ಲಿ ನಡೆದೇ ಇರುತ್ತೆ, ಭಾಗವತದಲ್ಲಿ ಈಗ ಅದು ಹೇಳಿರಲ್ಲ, ಅದನ್ನ ವಾದಿರಾಜರು ಬರೆದ್ರು ಅನ್ನೋದು ಒಂದು ಎಕ್ಸ್ಟ್ರೀಮು. ಇಲ್ಲ, ವಾದಿರಾಜರೇ ಮಾಡಿದ್ದಾರೆ ನಾವು ಕೂಡ ಮಾಡ್ತೀವಿ ಅಂತ ಹೇಳಿ ಉಲ್ಟಾ ಮಾಡೋದು ಇನ್ನೊಂದು ಎಕ್ಸ್ಟ್ರೀಮ್. ಅದು ನೋಡಬೇಕು, ಯಾವುದು ಔಚಿತ್ಯಪೂರ್ಣ, ಮೂಲಕ್ಕೆ ಯಾವುದು ಚ್ಯುತಿ ಬಂದಿಲ್ಲ, ಆ ಸ್ವಾತಂತ್ರ್ಯ ವಹಿಸಿದ್ದಾರೆ. ಭಯ ಹಾಗೂ ಕಂಸನ ಸಂವಾದವನ್ನು ರುಗ್ಮಿಣೀಶ ವಿಜಯದಲ್ಲಿ ಮನೋವೈಜ್ಞಾನಿಕ ನೆಲೆಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ನೋಡಬಹುದು. ಆಮೇಲೆ ಮಾರನೇ ದಿವಸ ಎತ್ತರಕ್ಕೆ ಏರಿದ ಮಂಚದಲ್ಲಿ ಅಟ್ಟಲಿಗೆಯಲ್ಲಿ ನಿಂತ ಮಲ್ಲ ಪ್ರಾಶ್ನಿಕ ವರ್ಗಶ್ಚ ರಂಗ ಮಧ್ಯ ಸಮೀಪಗಃ ಕೃತ ಕಂಸೇನ ಕಂಸೋಪಿ ತುಂಗ ಮಂಚೆ ವ್ಯವಸ್ಥಿತ. ಮಲ್ಲರಿದ್ರು. ಪ್ರಾಶ್ನಿಕ ಅಂದರೆ ಅಂಪೈರು. ಇಲ್ಲಿ ಅದು ಆಟ ಅಲ್ವಾ, ಆಟದಲ್ಲಿ ತೀರ್ಪು ಕೊಡಬೇಕು, ಅದಕ್ಕೆ ಪ್ರಾಶ್ನಿಕರು ಅಂತ ಅವ್ರದ್ದೊಂದು ವರ್ಗ ಇರುತ್ತೆ. ಅಂಪೈರ್ ತಪ್ಪು ಮಾಡಿದ್ರೆ ಅಂಪೈರ್ ತಪ್ಪನ್ನು ತಿದ್ದಲಿಕ್ಕೆ ರೆಫರಿ ಯಾವ ರೀತಿ ಇರ್ತಾನೋ ಆ ರೀತಿ ಅವರೆಲ್ಲರ ಗುಂಪು ಪ್ರಾಶ್ನಿಕ. ಇಲ್ಲಿ ಯಾಕಂದ್ರೆ ವಾದದಲ್ಲಿ ಪ್ರಾಶ್ನಿಕ ಅಂದರೆ ಬೇರೆ, ಕುಸ್ತಿಯಲ್ಲಿ ಆಟದಲ್ಲಿ ಪ್ರಾಶ್ನಿಕರು ಅಂದರೆ ಬೇರೆ. ಆಟದಲ್ಲಿ ಇವರು ಪ್ರಾಶ್ನಿಕರು. ಅವರಿದ್ರು, ಅವರೆಲ್ಲ ರಂಗ ಮಧ್ಯದಲ್ಲಿ ಇದ್ದಾರೆ. ಇವನು ಕಂಸ ಮೇಲ್ಗಡೆ ಎತ್ತರದಿಂದ ನೋಡ್ತಾ ಇದ್ದಾನೆ. ಅಂತಃಪುರಾಣಾಂ ಮಂಚಾಚ್ಚ ತಥಾನ್ಯೇ ಪರಿಕಲ್ಪಿತಾ ಅನ್ಯೇತ ವಾರ ಮುಖ್ಯಾನಾಂ ಅನ್ಯೇ ನಾಗರಯೋಷಿತಾಂ. ಅಲ್ಲಿ ವ್ಯವಸ್ಥೆ ಇದೆ. ಅಂತಃಪುರದ ಕಂಸನ ಹೆಣ್ಣು ಮಕ್ಕಳು ಬೇರೆ, ಆಮೇಲೆ ಆ ಊರಿನ ಗಣಭೋಗ್ಯರು ಅವರು ಬೇರೆ, ವಾರಮುಖ್ಯರು ಅಂತ ಕರೀತಾರೆ. ನಾಗರಯೋಷಿತಾಂ ಕುಟುಂಬದ ಹೆಣ್ಣು ಮಕ್ಕಳು ಬೇರೆ. ನಂದ ಗೋಪಾದಯೋ ಗೋಪಾಹ ಮಂಚೇಶ್ವನ್ಯೇಶ್ವವಸ್ಥಿತಾ. ಅದೆಲ್ಲ ನೋಡಲಿಕ್ಕೆ ಆಫೀಸರ್ಸ್ ಇರ್ತಾರೆ. ನೀವಿಲ್ಲಿ ಕೂತ್ಕೋಬೇಕು, ನೀವಿಲ್ಲಿ ಕೂತ್ಕೊಳ್ಬೇಕು, ನೀವಿಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಲಿಕ್ಕೆ. ನಂದ ಗೋಪಾದಿಗಳು ಒಂದು ಮಂಚದಲ್ಲಿ, ಅಕ್ರೂರ ವಸುದೇವ ಅವರೆಲ್ಲರೂ ಕೂಡ ಕಂಸನಿಗೆ ಕೈಗೆ ಸಿಗುವಲ್ಲಿ ಕೂತ್ಕೊಂಡ್ರಂತೆ.
ನಾಗರಿ ಯೋಷಿತಾಂ ಮಧ್ಯೆ ದೇವಕಿ ಪುತ್ರಗರ್ಧಿನಿ ಅಂತಕಾಲೇಪಿ ಪುತ್ರಸ್ಯ ದ್ರಕ್ಷ್ಯಾಮೀತಿ ಮುಖಂ ಸ್ಥಿತ. ಆ ನಗರದ ಹುಡುಗಿಯರು ಅಥವಾ ಆ ಮಧುರಾ ನಗರದ ಸಭ್ಯ ಹೆಣ್ಣು ಮಕ್ಕಳ ನಡುವೆ, ಉನ್ನತ ಗಣ್ಯ ಹೆಣ್ಣು ಮಕ್ಕಳ ನಡುವೆ ಅವಳು ಕೂತ್ಲು. ಯಾಕೆಂದರೆ ಇವತ್ತು ಯಾರು ಬೇಕಾದ್ರೆ ಸಾಯಬಹುದು, ನನ್ನ ಮಗನೇ ಸಾಯಬಹುದು, ಯಾರು ಗೊತ್ತು, ಅಟ್ಲೀಸ್ಟ್ ಅವ್ರ ಮುಖ ನೋಡೋಣ. ಅಂತಕಾಲೇ ಅಪಿ ಪುತ್ರಸ್ಯ ದ್ರಕ್ಷ್ಯಾಮೀತಿ ಮುಖಂ ಸ್ಥಿತ. ಅದಕ್ಕೆ ಅವಳು ಮುಂದೆ ಕೂತ್ಲಂತೆ. ವಾದ್ಯಮಾನೇಷು ತೂರ್ಯೇಷು ಚಾಣೂರೇ ಚಾಪಿ ವಲ್ಗತಿ ಹಾಹಾಕಾರ ಪರೇ ಲೋಕೆ ಶಾಸ್ಫೋಟಯತಿ ಮುಷ್ಟಿಕೆ. ವಾದ್ಯಮಾನೇಷು ತೂರ್ಯೇಷು, ವಾದ್ಯಗಳೆಲ್ಲ ಮೊಳಗುತ್ತಾ ಇವೆ. ಚಾಣೂರೇ ಚಾಪಿ ವಲ್ಗತಿ, ಚಾಣೂರ ಅಲ್ಲಿಯೇ ತಾಲೀಮ್ ಮಾಡ್ತಾ ಇದ್ದಾನೆ ಕುಸ್ತಿಗಿಂತ ಮೊದಲು. ವಲ್ಗತಿ ವಲ ಸಂಚರಣೆ ಅಂತ, ವಲ ಸ್ಫುರಣೆ ಅಂತ, ವಲ್ಗ ಸ್ಫುರಣೆ ಅಂತಲೂ ಒಂದಿದೆ, ವಲ್ಗ ಸಂಚರಣೆ ಅಂತ ಕೂಡ ಇದೆ. ವಲ್ಗತಿ ವಲ್ಲತಿ ಎರಡೂ ಕೂಡ ಆಗತ್ತೆ. ಇಲ್ಲಿ ವಲ್ಗತಿ ಅಂತ ರೂಪ. ಆ ವಲ್ಗನ್ ಅಂತನ್ನುವ ಸಪ್ತಮಿ ವಿಭಕ್ತಿಯ ಏಕವಚನ. ಚಾಣೂರೇ ಚಾಪಿ ವಲ್ಗತಿ, ಚಾಣೂರ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದಾನೆ. ತಿರುಗಾಡೋದು ಯಾಕೆ ಅಂತಂದರೆ ತಾಲೀಮ್. ಈಗ ಬೌಲಿಂಗ್ ಮಾಡುವ ಮೊದಲು ಆ ತರಹ ಒಂದು ಮಾಡ್ತಾರೆ, ಒಂದು ಸುಮ್ಮನೆ ಇನ್ನೊಬ್ಬನಿಗೆ ಕ್ರೀಸ್ ಅಲ್ಲದೆ ಕ್ರೀಸ್ ಇಲ್ಲಿರುತ್ತೆ ಅಲ್ಲಿ ಎಸಿತಾರೆ, ಒಂದು ಪ್ರಾಕ್ಟೀಸ್. ಆ ರೀತಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನ ಅವನು. ವಲ್ಗತಿ ಹಾಹಾಕಾರ ಪರೇಲೋಕೆ, ಅವನನ್ನು ನೋಡಿಯೇ ಟೆನ್ಷನ್ ಆಗ್ತಾ ಇದೆ ಎಲ್ಲರಿಗೂ, ಅಯ್ಯೋ ಅಯ್ಯೋ ಅಂತ ಇದ್ದಾರೆ. ಆಮೇಲೆ ಆಸ್ಫೋಟಯತಿ ಮುಷ್ಟಿಕೆ, ಮುಷ್ಟಿಕ ತೋಳು ತಟ್ಕೊಳ್ಳೋದು, ತೊಡೆ ತಟ್ಕೊಳ್ಳೋದು, ತೋಳು ತಟ್ಕೊಳ್ಳೋದು, ತೊಡೆ ತಟ್ಕೊಳ್ಳೋದು, ಎರಡು ಮಾಡ್ತಾ ಇದ್ದಾನ ಅವನು. ಈಶದ್ಧಸಂತೌ ತೌ ವೀರವು ಬಲಭದ್ರ ಜನಾರ್ದನವು ಗೋಪವೇಶ ಪರೌ ಬಾಲವು ರಂಗದ್ವಾರ ಮುಪಾಗತವು. ಬಲರಾಮಕೃಷ್ಣ ಸ್ವಲ್ಪವೇ ನಗುತ್ತಾ ಗೋಪವೇಷವನ್ನು ತೊಟ್ಟು ರಂಗದ್ವಾರಕ್ಕೆ ಬಂದರು. ತತಃಕುವಲಯ ಪೀಡೋ ಮಹಾಮಾತ್ರ ಪ್ರಚೋದಿತ ಅಭ್ಯಧಾವತ ವೇಗೇನ ಹಂತುಂ ಗೋಪಕುಮಾರಕವು. ಆದರೆ ಒಂದು ಕಡೆ ಮಹಾಮಾತ್ರ ಮಾವುತ ಇದ್ದಾನೆ, ಅವನು ತೀವ್ರವಾಗಿ ಅಂಕುಶದಿಂದ ತಿವಿದ. ಆನೆ ಓಡೋಡಿ ಬಂತಂತೆ. ಅದನ್ನು ನೋಡಿ ಜನಕ್ಕಿನ್ನಷ್ಟು ಟೆನ್ಷನ್ ಆಯಿತು. ಇಲ್ಲಿ ಬಂದು ಇಳಿಸಾಯ್ತಾರೆ ಅಂದರೆ ನಮಗೆ ಗೊತ್ತಾಗದೆ ಅಲ್ಲೇ ಸತ್ತೋಗ್ತಾರೆ. ಆನೆ ಒಂದು ಹುಳವೋ ಎಂಬಂತೆ ಹೊಸಕೆ ಹಾಕಿಬಿಡುತ್ತೆ ಅಂತ ಅಂದ್ಕೊಂಡು ಹಾ ಹಾ ಅಂತ ಇದ್ದಾರೆ. ಬಲದೇವೋನುಜಂ ದೃಷ್ಟ್ವಾ ವಚನಂ ಚೇದಮಬ್ರವೀತ್. ಆಗ ಬಲರಾಮ ಮಾತನಾಡಿದ, ಹಂತವ್ಯೋ ಹಿ ಮಹಾಭಾಗ ನಾಗೋಯಂ ಶತ್ರುಚೋದಿತ ಇತ್ಯುಕ್ತ ಸೋಗ್ರಜೇನಾಥ ಬಲದೇವೇನ ವೈದ್ವಿಜಾಂ. ಬಲದೇವ ಹೇಳ್ತಾನೆ, ಈ ಶತ್ರು ನಮ್ಮ ಕಡೆಗೆ ನುಗ್ಗಿಸಿದ ಆನೆಯನ್ನು ಕೊಲ್ಲಬೇಕು. ಆಯಿತು ಅಂತ ಹೇಳಿ ಕೃಷ್ಣ ಸಿಂಹನಾದ ಗೈದಿದ. ಕರೇಣ ಕರಮಾಕೃಷ್ಯ ತಸ್ಯ ಕೇಶಿ ನಿಸ್ಯೂದನಃ. ಅದು ಸೊಂಡಲನ್ನು ಎತ್ತುಕೊಂಡು ಬರುವಾಗಲೋ, ಸೊಂಡಲನ್ನು ಮುಂದೆ ಚಾಚಿ ಬರುವಾಗಲೋ ಆ ತನ್ನ ಕೈಯಿಂದ ಅದರ ಸೊಂಡಿಲನ್ನು ಇಟ್ಕೊಂಡ. ಆನೆಯ ಸೊಂಡಿಲಿಗೆ ಕರ ಅಂತ ಕರೀತಾರೆ. ಏಕೆಂದರೆ ಬೇರೆ ಯಾವ ಪ್ರಾಣಿಗೂ ಕೈನಂತಹ ಒಂದು ಅಂಗ ಇಲ್ವೇ ಇಲ್ಲ. ನಮಗೆ ಎರಡು ಕೈ ಅದ್ಭುತವಾಗಿದೆ. ಕೈನಂತೆ ಇದ್ದು ಕೈಯೂ ಕಾಲೂ ಆಗಬಹುದಾದ ಒಂದು ಪ್ರಾಣಿ ಇದೆ, ಅದು ವಾನರ. ಅದಕ್ಕೆ ಮನುಷ್ಯ ಹೌದೋ ಅಲ್ವೋ ಅಂತ ಅನ್ಸತ್ತೆ. ವಾನರ ಅಂದರೆ ಹಾಗರ್ಥ. ಆಯ್ತಾ? ಇನ್ನು ಬೇರೆ ಎಲ್ಲ ಪ್ರಾಣಿಗಳಿಗೆ 4 ಕಾಲು ಅಂತಲೇ ಪರಿಗಣನೆ. ಕೈ ಅಂತ ಇರುವಂತಹ ಒಂದೇ ತರಹದ ಅಂಗ ಅದು ಇರೋದು ಆನೆಗೆ ಮಾತ್ರ. ಅದಕ್ಕೆ ಅದನ್ನು ಕರಿ ಅಂತ ಕರೀತಾರೆ, ಕರ ಉಳ್ಳದ್ದು. ಹಸ್ತಿ ಅಂತ ಕರೀತಾರೆ, ಹಸ್ತ ಉಳ್ಳದ್ದು, ಬೆರಳಿಲ್ಲ ಮಾತ್ರ ಅಷ್ಟೆ. ಆ ತರಹದ ಒಂದು ಪ್ರಾಣಿ ಅದು. ಕರೇಣ ಕರಂ ಆಕೃಷ್ಯ, ಆ ಸೊಂಡಿಲನ್ನು ತಾನು ಎಳೆದು
ಭ್ರಾಮಯಾಮಾಸ ತಂ ಚೌರಿಃ ಐರಾವತ ಸಮಂಬಲೇ. ಅದನ್ನು ಗರಗರಣೆ ತಿರುಗಿಸಿದ. ಈಶೋಪಿ ಸರ್ವಜಗತಾಂ ಬಾಲಲೀಲಾನುತಾರತಃ ಕ್ರೀಡಿತ್ವಾ ಸುಚಿರಂ ಕೃಷ್ಣಃ ಕರಿದಂತ ಪದಾಂತರೆ ಉತ್ಪಾಟ್ಯ ವಾಮದಂತಂ ತು ದಕ್ಷಿಣೇನೈವ ಪಾಣಿನಾ ತಾಡಯಾಮಾತಯಂತಾರಂ ತಸ್ಯಾಸಿ ಛತಧಾಚಿರಃ. ದೇವರು ಕೂಡಲೇ ಕೊಲ್ಲಬಲ್ಲವನಾಗಿದ್ದರೂ ಆಟಿಕೆಯನ್ನು ತೋರಿಸಿ ಬಹಳ ಕಾಲ ಆಡಿ ಕರಿದಂತೆ ಪದಾಂತರೆ ಆ ತನ್ನ ಕಾಲಿಕ್ಕುವ ಜಾಗದಲ್ಲಿ ಅದರ ದೊಡ್ಡ ಕೋರೆ ದಾಡೆಯನ್ನು ಕಿತ್ತಿದ. ದಕ್ಷಿಣೇನೈವ ಪಾಣಿನ ತನ್ನ ಬಲಗೈಯಿಂದ ಅವನಿಗೆ ಹೊಡೆದ, ಮಾವುತನಿಗೆ. ಸಪಪಾತ ಹತಸ್ತೇನ ತತಸ್ತು ಅವನ ತಲೆ ಸೀಳೈತಂತೆ. ತಸ್ಯಾಸಿ ಛತಧಾಚಿರಃ ದಕ್ಷಿಣಂ ದಂತಮುತ್ಪಾಟ್ಯ ಬಲಭದ್ರೋಪಿ ತತ್ಕ್ಷಣಾತ್. ಅಷ್ಟು ಹೊತ್ತಿಗೆ ಆನೆಯ ಬಲದಂತ ಉಳಿದಿತ್ತು, ಎಡದಂತವನ್ನು ಇವನು ಕಿತ್ತಿದ್ದು. ಎಡದಂತವನ್ನು ಕಿತ್ತುತ್ತಾ ಹೊಡೆದದ್ದು. ಅಷ್ಟು ಹೊತ್ತಿಗೆ ಅವನು ಬಲದಂತವನ್ನು ಕಿತ್ತಿದ. ಹತ್ವಾ ಕುವಲಯ ಪೀಡಂ, ಸತ್ತೇ ಹೋಯಿತು ಆನೆ. ತಾಡಿತ ಪರ್ವತೋ ಯಥಾ ಹಸ್ತ್ಯಾರೋಹ ಪ್ರಚೋದಿತಂ ಮದಾಸೃಗಾನುಲಿಪ್ತಾಂಗೌ ಹಸ್ತಿದಂತವರಾಯುಧವು. ಆ ಮಸ್ತು ಅಂತ ಕರೀತಾರೆ ಆನೆಯ ಮದದ ನೀರು. ಅದು ಮೈಗೆಲ್ಲ ಬಳದು ಅದರ ವಾಸನೆ ಬರ್ತಾ ಇತ್ತಂತೆ. ಗಜಶಾಲೆಗೆ ನೀವು ಹೋದರೆ ಅದರ ವಾಸನೆಯನ್ನು ನೀವು ಆಸ್ವಾದನೆ ಮಾಡಬಹುದಿತ್ತು ಉಡುಪಿಯಲ್ಲಿ. ಆಮೇಲೆ ಏನು ಮಾಡಿದ್ರು, ಆನೆ ಗಂಡಾನೆ ಇದ್ದರೆ ಪ್ರಾಬ್ಲಮ್ಮು, ಅದು ಮದ ಸುರಿಯುವಾಗ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಅಂತ ಹೆಣ್ಣಾನೆ ತಂದು ಉಡುಪಿಯಲ್ಲಿ. ಹೆಣ್ಣಾನೆಗೆ ಶುಗರ್ ಬಂದ್ಬಿಡ್ತು. ಯಾಕೆಂದರೆ ಅದಕ್ಕೆ ಬಹಳ ದೀರ್ಘಕಾಲ ಓಡಾಡಿಕೊಂಡು ಕಾಡಿನಲ್ಲಿ ತಿಂತಾ ಇರಬೇಕಾದ್ರೆ ಅದಕ್ಕೆ ಒಳ್ಳೆ ವ್ಯಾಯಾಮ ಆಗಿ, ಇಲ್ಲಿ ಉಡುಪಿಯಲ್ಲಿ ಮನುಷ್ಯರು ತಿನ್ನುವ ಅನ್ನ ಇಷ್ಟು ತೆಗೆದು ಹಾಕಿಬಿಡೋದು, ಕೆಲಸ ಇಲ್ಲ. ಯಾವಾಗಲೂ ಒಮ್ಮೆ ಅವಾಗ ಆನೆ ಕೈನಲ್ಲಿ ಕೆಲಸ ಮಾಡಿಸ್ತಾ ಇದ್ರು, ಮಠಗಳು ಎಲ್ಲ ಇಟ್ಕೊಂಡಿದ್ರು. ಒಂದು ಪುಸ್ತಕ ಇದೆ, ಅದು ನನ್ನ ಕೈಗೆ ಸಿಗಬೇಕಷ್ಟೇ, ಉಡುಪಿಯ ಆನೆಗಳ ಕಥೆ ಅಂತ. ಅದರಲ್ಲಿ ಎಲ್ಲ ಸ್ವಾಮಿಗಳು ಹೇಗೆ ಆನೆಯನ್ನು ಇಷ್ಟಪಡ್ತಾ ಇದ್ರು, ಸ್ವಾಮಿಗಳನ್ನು ಆನೆ ಎಷ್ಟು ಹಚ್ಕೊಂಡಿತ್ತು ಅಂತ. ಆ ವಿಬುಧ ಪ್ರಿಯರ ಹತ್ತಿರ ಎರಡು ಆನೆ ಇದ್ವು, ಕಾಮಾರಿ ಮತ್ತು ಗೋಪಾಲ ಅಂತ. ಆ ಕಾಮಾರಿ ಅನ್ನುವ ಆನೆ ಅದು ಮರಣಾತನ್ನಾವಸ್ಥೆಯಲ್ಲಿ ಅದು ಸಾಯದೇ ಇತ್ತು. ಅದಕ್ಕೆ ಗುಂಡೇಟು ಬಿತ್ತು, ಯಾರೋ ಬ್ರಿಟಿಷರು ಹೊಡೆದಿದ್ದರಂತೆ, ಗುಂಡೇಟು ಬಿತ್ತು. ಮರಣಾತನ್ನಾವಸ್ಥೆಯಲ್ಲಿ ಅದು ಇದೆ, ನೀರು ಮುಟ್ಟುತ್ತಾ ಇಲ್ಲ. ವಿಬುಧ ಪ್ರಿಯರು ಬಂದು ಅದರ ಮೈ ಮೇಲೆ ಹೀಗೆ ಆಡಿಸಿದ ಮೇಲೆ ನಿಟ್ಟುಸಿರಿಟ್ಟು ಸತ್ತಿದ್ದು. ಹೀಗೆ ಉಡುಪಿಯಲ್ಲಿಯೂ ಕೇರಳದ ಆನೆಗಳ ಕಥೆ ಮಾತ್ರ ಅಲ್ಲ, ಉಡುಪಿಯಲ್ಲಿಯೂ ಆನೆಯ ಕಥೆ ಬಹಳ ಇದೆ. ಅದೇ ಅದರದ್ದೇ ಆ ಎರಡು ಆನೆಗಳಲ್ಲಿಯೇ ಒಂದು. ಅದನ್ನು ಕತ್ತರಿಸಿದ್ದಾರೆ, ಮೂಲ ರೂಪದಲ್ಲಿಲ್ಲ. ಅದು ಕತ್ತರಿಸಿದ್ದೇ ಅಷ್ಟು ದೊಡ್ಡದು ಅಂತಂದ್ರೆ ಮೂಲ ರೂಪದಲ್ಲಿ ಅದು ಎಷ್ಟು ದೊಡ್ಡದಿತ್ತೋ ದೇವರಿಗೆ ಗೊತ್ತು. ಆ ಆನೆ ಎಷ್ಟು ದೊಡ್ಡದಿತ್ತೋ. ಅದರಿಂದಾಗಿ ಆ ದೊಡ್ಡ ಆನೆ ಅದನ್ನ ಕಿತ್ತೋದೇ ಕಷ್ಟ, ಆರಾಮವಾಗಿ ಕಿತ್ತಿದ ಅಂತ. ಸತ್ಯ ಹೋಯ್ತದು. ಹತ್ವಾ ಕುವಲಯ ಪೀಡಂ ಮದಾಸೃಗಾನುಲಿಪ್ತಾಂಗ. ನಾನು ಯಾಕೆ ಹೇಳಿದ್ದು ಅಂದರೆ, ಆ ಉಡುಪಿಯಲ್ಲಿ ಆ ಗಂಡಾನೆ ಇದ್ದಾಗ ಆ ಮದದ ನೀರು ಅದರೊಂದು ವಿಚಿತ್ರವಾದ ವಾಸನೆ. ಅದು ಅವರ ಮೈಗೆ ಸಿಡಿದು, ಆ ರಾಮಕೃಷ್ಣರ ಮೈಗೆ ಅದರದ್ದು ಪರಿಮಳ ಒಂದಷ್ಟು ದೂರ ವ್ಯಾಪಿಸ್ತಾ ಇತ್ತಂತೆ. ಮದ ಸ್ರಗಾನುಲಿಪ್ತಾಂಗವು ಕೇವಲ ಮದದ ನೀರು ಮಾತ್ರ ಅಲ್ಲ, ಅಸೃಕ್ ರಕ್ತವೂ ಕೂಡ ಅವರಿಗೆ ಚಿಮ್ಮಿದೆ. ಅದರಿಂದ ಅವರು ಕಂಗೊಳಿಸಿ ಬಂದರು. ಮೃಗ ಮಧ್ಯೆ ಯಥಾ ಸಿಂಹೌ ಗರ್ವಲೀಲಾವಲೋಕಿನೌ ಪ್ರವಿಷ್ಟವು ಸುಮಹಾರಂಗಂ ಬಲಭದ್ರ ಜನಾರ್ದನೌ. ಜಿಂಕೆಗಳ ನಡುವೆ ಸಿಂಹ ಓಡಾಡುವ ಹಾಗೆ
ಆ ದರ್ಪದಿಂದ ಇವರನ್ನ ಛೀ ಅಂತ ಕಡೆಗಣಿಸಿ ನೋಡ್ತಾ ಅವರಿಬ್ರು ಪ್ರವೇಶ ಮಾಡಿದ್ರು. ಹಾಹಾಕಾರೋ ಮಹಾನ್ ಜಜ್ಞೆ. ಅವಾಗ ಓ ಅವನು ಕೃಷ್ಣ, ಅವನು ಬಲರಾಮ ಅಂತ ಗುರುತಿಸ್ಲಿಕ್ಕೆ ಶುರು ಆಯಿತು. ಸೋ ಎಂಯೇನ ಹತಾ ಘೋರ. ಓ ಇವನೇ ಪೂತನೆಯನ್ನ ಕೊಂದದ್ದು, ಇವನೇ ಶಕಟಾಸುರನನ್ನ ಕೊಂದಿದ್ದು, ಇವನೇ ಅವಳಿ ಮರಗಳನ್ನು ಬೀಳಿಸಿದ್ದು, ಇವನೇ ಕಾಳಿಯನನ್ನ ತುಳಿದು ಕಳುಹಿಸಿದ್ದು, ಗೋವರ್ಧನವನ್ನ 7 ರಾತ್ರಿಯ ಕಾಲ ಹಿಡಿದದ್ದು, ಅರಿಷ್ಟ ಧೇನುಕ ಕೇಶಿ ಆರಾಮವಾಗಿ ಇವನಿಂದಲೇ ಸತ್ತಿದ್ದು. ದೃಶ್ಯತಾಮೇಷವೋಚ್ಯುತಃ. ನೋಡಿ ನೋಡಿ ಅದೇ ಅಚ್ಯುತ ಇಲ್ಲಿ ಇದ್ದಾನೆ. ಅಯಂ ಚಾಸ್ಯ ಮಹಾಬಾಹು. ಅವನ ಪಕ್ಕದಲ್ಲಿ ಬಲರಾಮ ಇದ್ದಾನೆ. ಯೋಷಿನ್ ಮನೋನಯನ ನಂದನ. ನೋಡಿದವರಿಗೆಲ್ಲ ಅವನ ಆನಂದ ಆಗ್ತಾ ಇದೆ ಕಣ್ಣಿಗೆ. ಅಯಂ ಸ ಕಥ್ಯತೆ ಪ್ರಾಜ್ಞೈ ಪುರಾಣಾರ್ಥ ವಿಚಾರದೈ. ಪುರಾಣದವರೆಲ್ಲ ಹೇಳ್ತಾ ಇದ್ರು ಏನಂತ, ಮುಳುಗಿ ಹೋಗ್ತಾ ಇರುವ ಯಾದವ ವಂಶವನ್ನ ಈ ಕೃಷ್ಣ ಉದ್ಧರಿಸ್ತಾನೆ ಅಂತ. ಅವನೇ ಬಂದಿದ್ದಾನೆ. ಜನಪ್ರಥೆ ಅಂತ ಒಂದಿರುತ್ತೆ ಯಾವತ್ತು, ಅದರದ್ದು ವರ್ಷನ್ನೇ ಬೇರೆ ಇರುತ್ತೆ. ರಾಜರ ದಾಖಲೆಗಳಲ್ಲಿರೋದೇ ಬೇರೆ, ಜನರ ವರ್ಷನ್ನೇ ಬೇರೆ. ಇತಿಹಾಸ ಹುಡುಕೋದು ಹೇಗೆ? ಅಲ್ಲಿ ಹತ್ತಿರ ಕಂಡವರದೇ ಬೇರೆ, ದೂರ ಕಂಡವರಿಗೆ ಇರೋದೇ ಬೇರೆ. ಮತ್ತೆ ಗುಪ್ತವಾಗಿ ಇರುತ್ತೆ, ಎಷ್ಟೋ ವರ್ಷನ್ಗಳು ಗುಪ್ತವಾಗಿ ಇರುತ್ತೆ. ಕೃಷ್ಣ ನಮ್ಮನ್ನ ಕಾಯಲಿಕ್ಕೆ ಬರ್ತಾನೆ ಅಂತ ಹೇಳಿ ದುರ್ಗಾದೇವಿ ಹುಟ್ಟಿದಾಗಲೇ ಯಾದವರಿಗೆಲ್ಲ ಖಾತ್ರಿ ಆಗೋಗಿತ್ತು. ಆ ಯಾದವರು ಇನ್ನೂ ಕಂಸನ ಬಂಧನದಲ್ಲಿದ್ದಾರೆ, ದೀನಸ್ಥಿತಿಯಲ್ಲಿದ್ದಾರೆ, ಮನೆ ಮಠ ಇಲ್ಲ, ಆಸ್ತಿಯನ್ನೆಲ್ಲ ಕಸ್ಕೊಂಡಿದ್ದಾರೆ, ಕೆಳದರ್ಜೆಯವರಂತೆ ನಡೆಸ್ಕೊಳ್ತಾ ಇದ್ದಾನೆ ಕಂಸ. ಯಾವ ಆಯಕಟ್ಟಿನ ಸ್ಥಾನಮಾನವನ್ನೂ ಕೊಟ್ಟಿಲ್ಲ. ಅವಾಗಲೇನೆ ಅವರಿಗೆ ಗರ್ವ, ನಮ್ಮಲ್ಲಿ ಕೃಷ್ಣ ಇದ್ದಾನೆ ಅಂತ. ಹೋಗಿ ಹೋಗಿ ಆ ಗರ್ಗನಿಗೆ ನಪುಂಸಕ ಅಂತ ತಮಾಷೆ ಮಾಡಿದ್ರು. ನನ್ನ ಗಂಡಸ್ತನ ತೋರಿಸ್ಬೇಕಾ? ನೀವು ಯಾವ ಕೃಷ್ಣನನ್ನು ನಂಬಿಕೊಂಡಿದ್ದೀರೋ ಆ ಕೃಷ್ಣನನ್ನು ಕೊಲ್ಲುವ ಮಗನನ್ನು ಪಡಿತೇನೆ, ನನ್ನನ್ನು ನಪುಂಸಕ ಅಂತ ತಮಾಷೆ ಮಾಡ್ತಾ ಇದ್ದೀರ ನೀವು ಅಂತ ಗರ್ಗಾಚಾರ ಸಿಟ್ಟು ಬಂದು ಹೊರಟಿದ್ದು. ಅದರಿಂದ ಜನರ ಪ್ರಥೆ ಬೇರೆ, ಮುಂದೆ ಆಗೋದು ಭವಿಷ್ಯವಾದದ್ದು ಗುಟ್ಟಾಗಿ ಇರುತ್ತೆ ಅವರ ಹತ್ತಿರದಲ್ಲಿರುವವರಿಗೆ. ಆ ವರ್ಗದ ಜನಕ್ಕೆ ಎಲ್ಲವೂ ಎಲ್ಲರಿಗೂ ತಿಳಿಬೇಕು ಅಂತ ಇಲ್ಲ. ನೋಡಿ, ಇಲ್ಲಿ ಎಸ್ಟಾಬ್ಲಿಷ್ ಆಯಿತು. ಪುರಾಣಾರ್ಥ ವಿಚಕ್ಷಣರು ಹೇಳ್ತಾ ಇದ್ರು, ಅಯಂ ಹಿ ಸರ್ವಲೋಕಸ್ಯ ವಿಷ್ಣೋರಖಿಲ ಜನ್ಮನಃ. ಇವನು ಎಲ್ಲವನ್ನ ಸೃಷ್ಟಿ ಮಾಡುವ ವಿಷ್ಣುವಿನ ಅವತಾರ ಇದು. ಈ ರೀತಿ ಎಲ್ಲ ವರ್ಣನೆ ಮಾಡ್ತಾ ಇರಬೇಕಾದ್ರೆ ಉರಸ್ತತಾಪದೇವಕ್ಯಾಹ ಸ್ನೇಹಸ್ತುತ ಪಯೋಧರಂ. ದೇವಕಿಯ ಮನಸ್ಸಿನ ಮೇಲೆ ವಿಶೇಷ ಪರಿಣಾಮ ಆಗಿ ಅವನ ಮೇಲೆ ಪ್ರೀತಿ ಉಕ್ಕಿ ಬಂದು ಅವಳ ಎದೆಯಿಂದ ಹಾಲು ಸುರಿಯಿತಂತೆ. ಉತ್ಕಟವಾದ ಪ್ರೀತಿ ಆ ರೀತಿ ಉಕ್ಕಿ ಬಂತು ಅವಳಿಗೆ. ಮಹೋತ್ಸವಮಿವಾಸಾದ್ಯ ಪುತ್ರಾನನ ವಿಲೋಕನಾತ್ ಯುವೇವ ವಸುಧೋ ವ್ಯಭೂತ್ ವಿಹಾಯಾಭ್ಯಾಗತಾಂ ಜರಾಂ. ಅಷ್ಟು ಹೊತ್ತಿಗೆ ವಸುದೇವ ಮುದುಕ, ಬಹಳ ವಯಸ್ಸಾಗೋಗಿದೆ ಅವನಿಗೆ. ಯುವೇವ ವಸುದೇವೋ ಭೂತ್, ಯುವಕನಂತೆ ಆದ ಅಂತೆ. ವಿಸ್ತಾರಿತಾಕ್ಷಯುಗಲಃ ರಾಜಾಂತಃಪುರಯೋಷಿತಾಂ ನಾಗರಸ್ತ್ರೀ ಸಮೂಹಶ್ಚ ದ್ರಷ್ಟುಂ ನ ವಿರರಾಮತಂ. ಇನ್ನು ರಾಜಾಂತಃಪುರಯೋಷಿತಾಂ, ರಾಜನ ಅಂತಃಪುರದ ರಾಣಿ ವರ್ಗದವರು, ಆಮೇಲೆ ಆ ಊರಿನ ಹೆಣ್ಣು ಮಕ್ಕಳು, ಅವರೆಲ್ಲರೂ ಕಣ್ಣು ಪಾಪೆಗಳನ್ನು ಅಗಲಿಸಿದರು, ಕಣ್ಣು ರೆಪ್ಪೆ ಮಿಟುಕಿಸಲಿಲ್ಲ, ನೋಡುವುದರಿಂದ ಹಿಂದೆ ಸರಿಯಲಿಲ್ಲ. ಹೇಳಿದ್ರಂತೆ ಸಖ್ಯ ಪಶ್ಯತ ಕೃಷ್ಣಸ್ಯ ಮುಖಮತ್ಯರುಣೇಕ್ಷಣಂ
ಕೆಂಪು ಮೋರೆಯ ಕೃಷ್ಣನ ಮುಖವನ್ನು ನೋಡಿ ಗಜಯುದ್ಧ ಕೃತಾಯಾಸ ಸ್ವೇದಾಂಬು ಕಣಿಕಾಚಿತಂ, ಆನೆಯ ಜೊತೆ ಹೋರಾಡಿ ಮೂಡಿದ ಬೆವರಿನಿಂದ ಚಂದ ಕಾಣ್ತಾ ಇರುವ ಮೋರೆಯ ಕೃಷ್ಣನನ್ನ ನೋಡ್ರಿ. ವಿಕಾಸಿ ಶರದಂಭೋಜಂ ಅವಶ್ಯಾಯ ಜಲೋಕ್ಷಿತಂ ಪರಿಭೂಯ ಸ್ಥಿತಂ ಜನ್ಮ ಸಫಲಂ ಕ್ರಿಯತಾಂ ದೃಚಃ. ಅಗಲವಾದ ಶರತ್ಕಾಲದ ತಾವರೆಯಂತೆ ಇರುವ ಆ ಕಣ್ಣಿನಲ್ಲಿಯೇ ನೀರು ಸಾಕಷ್ಟು ಇದೆ. ಆ ತರಹದ ಕೃಷ್ಣನನ್ನು ನೋಡಿ ಹುಟ್ಟನ್ನು ಸಾರ್ಥಕಪಡಿಸಿಕೊಳ್ಳಿ. ಶ್ರೀವತ್ಸಾಂಕಂ ಮಹದ್ಧಾಮ ಬಾಲಸ್ಯೈತದ್ವಿಲೋಕ್ಯತಾಂ ವಿಪಕ್ಷಕ್ಷಪಣಂ ವಕ್ಷೋ ಭುಜಯುಗ್ಯಂಚ ಭಾಮಿನಿ. ಶ್ರೀವತ್ಸ ಚಿಹ್ನೆಯನ್ನು ಹೊತ್ತಿರುವ ಈ ಬಾಲಕನ ತೋಳು ನೋಡ್ರಿ, ವಿಪಕ್ಷ ಕ್ಷಪಣಂ, ಶತ್ರುಗಳನ್ನು ನಾಶ ಮಾಡುವ, ಹಗೆಗಳನ್ನು ಸವರುವ ತೋಳು. ಆಮೇಲೆ ಅಗಲವಾದ ಎದೆ ನೋಡ್ರಿ, ಖಿನ್ನ ಪಶ್ಯಸಿ ದುಗ್ಧೇಂದು ಮೃಣಾಳ ಧವಳಾಕೃತಿಂ ಬಲಭದ್ರಮಿಮಂ ನೀಲ ಪರಿಧಾನಮುಪಾಗತಂ. ದುಗ್ಧೇಂದು ಮೃಣಾಲ ಧವಳಾಕೃತಿಂ, ದುಗ್ಧೇಂದು ಆಗತಾನೆ ಮೂಡಿದ ಬಿಳಿಯಾದ ಬೆಣ್ಣೆಯಂತಹ ಮೈ, ಮೃಣಾಲ ಧವಲ ತಾವರೆಯ ದೇಟಿನಂತೆ ಬೆಳ್ಳಗಿನ ಮೈ. ಈ ಬಲರಾಮನನ್ನ ನೋಡ್ರಿ, ನೀಲಿ ಬಣ್ಣದ ಬಟ್ಟೆಯನ್ನು ಹೊದ್ದವನನ್ನ. ವಲ್ಗತಾ ಮುಷ್ಟಿಕೇನೈವ ಚಾಣೂರೇಣ ತಥಾ ಸತಿ ಕ್ರೀಡತೋ ಬಲಭದ್ರಸ್ಯ ಹರೇರಹಾಸ್ಯಂ ವಿಲೋಕ್ಯತಾಂ. ಈ ಮಲ್ಲರು ಸೀರಿಯಸ್ ಆಗಿದ್ದಾರೆ, ನಗ್ತಾ ಇಲ್ಲ. ಅವ್ರಿಗೆ ನೋಡ್ರಿ ಗಂಭೀರತೆ ಇದೆಯಾ, ಟೆನ್ಷನ್ ಇದೆಯಾ? ಅವರ ಮುಖದಲ್ಲಿ ಮೂಡಿರುವ ಹಾಸ್ಯವನ್ನು ನೋಡಿ ಹಾಸ್ಯಂ ವಿಲೋಕ್ಯತಾಂ. ಸಖ್ಯ ಪಶ್ಯತ ಚಾಣೂರಂ ನ ಯುದ್ಧಾರ್ಥಮಯಂ ಹರಿಹಿ ಸಮುಪೈತಿ ನ ಸಂತ್ಯತ್ರ ಕಿಂ ವೃದ್ಧ ಮುಕ್ತಕಾರಿಣಃ. ಈ ರೀತಿ ಹೇಳ್ತಾ 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 ಹೆಣ್ಣು ಮಕ್ಕಳಿಗೆ ಸಹಜವಾದ ಕರುಣೆ ಹರಿಲಿಕ್ಕೆ ಶುರು ಆಯಿತು. ಅಲ್ಲ, ಮಧುರಾಪಟ್ಟಣದಲ್ಲಿ ಹೇಳೋರು ಕೇಳೋರು ದೊಡ್ಡವರು ಯಾರು ಇಲ್ವೇ? ಅಷ್ಟು ಕೋಮಲಾಂಗ ಹುಡುಗರು ಬಲಿಷ್ಠವಾಗಿ ಸಾಮು ಮಾಡಿ ಗರಡಿಯಲ್ಲಿ ಮಣ್ಣು ಮುಕ್ಕಿ ಮಣ್ಣು ತಿಂದು ತೋಳು ತೊಡಗಳು ಗಟ್ಟಿಯಾಗಿರುವ ಚಾಣೂರ ಮುಷ್ಟಿಕರು ಎಲ್ಲಿಂದ ಎಲ್ಲಿಗೆ ಯುದ್ಧ? ಇವರು ಪ್ರಾಯ ಕುಸ್ತಿ ಅಖಾಡಕ್ಕೆ ಬಂದಿರೋದೇ ಮೊದಲನೇ ಸರ್ತಿ ಥರ ಕಾಣಿಸ್ತಾ ಇದೆ. ಅವರು ಈ ಮಣ್ಣನ್ನೇ ಆಹಾರವಾಗಿ ತಿಂದವರು. ಎಲ್ಲಿಂದ ಎಲ್ಲಿಗೆ ಇವರಿಬ್ಬರಿಗೂ ಪ್ರಾಯ ಹಿರಿಯರಿಲ್ಲ ಅಂತ ಕಾಣುತ್ತೆ ಮಧುರಾಪಟ್ಟಣದಲ್ಲಿ. ಕ್ವಯೌವನೋನ್ಮುಖೀಭೂತ ಸುಕುಮಾರತನುರಹರಿಹಿ ಕ್ವವಜ್ರ ಕಠಿಣಾಭೋಗ ಶರೀರೋಯಂ ಮಹಾಸುರಃ ಇಮೌ ಸುಲಲಿತೈರಂಗೈಃ ವರ್ತೇತೆ ನವಯೌವನೌ ದೈತೇಯ ಮಲ್ಲಾಶ್ಚಾಣೂರ ಪ್ರಮುಖಾಸ್ತ್ವತಿ ದಾರುಣಾ. ನಿಯುದ್ಧ ಪ್ರಾಶ್ನಿಕಾನಾಂತು ಮಹಾನೇತವ್ಯತಿಕ್ರಮ. ಈ ರೆಫರಿಗಳಿಗಾಗಲಿ ಅಂಪೈರ್ಗಳಿಗಾಗಲಿ ಒಂದು ಚೂರು ಬುದ್ಧಿ ಇಲ್ಲ. ಯದ್ಬಾಲ ಬಲಿನೋರು ಯುದ್ಧಂ ಮಧ್ಯಸ್ಥೈಸ್ತಮುಪೇಕ್ಷತೆ. ಅಲ್ಲ, ಇಷ್ಟು KG ಇರುವವರು ಮಾತ್ರ ಈ ಅಖಾಡದಲ್ಲಿ ಯುದ್ಧ ಮಾಡಬೇಕು ಅಂತ ಇರುತ್ತೆ. ಅಂಥದ್ದು ಇವರಿಬ್ಬರಲ್ಲಿ ಅವರು ಎಲ್ಲರು ಅವ್ರು ನೋಡಿ, ಯೌವನೋನ್ಮುಖೀಭೂತ ಸುಕುಮಾರ ತರಾಕೃತಿ ಕೃಷ್ಣ ವಜ್ರಕಠಿಣ ಆಭೋಗ ಶರೀರ. ಇದೆಲ್ಲದಕ್ಕೂ ಎಲ್ಲ ತರಹದ ಪರಿಭಾಷೆಯಲ್ಲಿ ಅರ್ಥ ಉಂಟು. ಸೌಂದರ್ಯ ಪರಿಭಾಷೆಯಲ್ಲಿ ಈ ರೀತಿ ಅರ್ಥ ಆದರೆ, ವಜ್ರ ಕಠಿಣ ಭೋಗ, ವಜ್ರದಂತೆ ಕಠಿಣ. ಆಭೋಗ ಅಂದರೆ ಹಾವಿನಂತಹ ಬಳುಕು, ಬೇಗ ತಪ್ಪಿಸ್ಕೊಳ್ತಾರೆ ಅಂತ. ಎಣ್ಣೆ ಎಲ್ಲ ಹಚ್ಕೊಂಡು ಬಂದಿದ್ದಾರೆ, ಮಿರಿ ಮಿರಿ ಮಿಂಚುತ್ತಾ ಇದ್ದಾರೆ, ಹಾವಿನ ತರಹ ಇರ್ತಾರೆ. ಆಯ್ತಾ? ನಿಯುದ್ಧ ಪ್ರಾಶ್ನಿಕಾನ ಅಂತೂ ಆದರೂ ನಿಯುದ್ಧ ಪ್ರಾಶ್ನಿಕರು ಏನಿದ್ದಾರೆ ಇದರಲ್ಲಿ ರೆಫರಿ ಆಗಿರುವವರು ಅತಿಕ್ರಮ. ಸರಿಯಾಗಿ ಈಡು ಜೋಡಿ ಸರಿ ಇಲ್ಲದಾಗ ನಿಲ್ಲಿಸಬೇಕು ಯುದ್ಧವನ್ನು. ಇವರು ನಿಲ್ಲಿಸ್ತಾ ಇಲ್ಲ, ಮತ್ತೆ ಮಾಡಲಿಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ.
ಇತ್ತಂ ಪುರಸ್ತ್ರೀಲೋಕಸ್ಯ ವದತಶ್ಚಾಲಯನ್ ಭುವಂ ವವಲ್ಗಬದ್ಧ ಕಕ್ಷೋಂತರ್ಜನಸ್ಯ ಭಗವಾನ್ ಹರಿ. ಈ ರೀತಿ ಹೆಣ್ಣುಮಕ್ಕಳೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಕೃಷ್ಣ ಉತ್ತರೀಯವನ್ನು ತೆಗೆದು ಮೈ ಮುರಿದು ಗಟ್ಟಿಯಾಗಿ ಕಟ್ಟಿಕೊಂಡು ವವಲ್ಗಾ ಬದ್ಧ ಕಕ್ಷ ಮತ್ತೆ ಬಟ್ಟೆಯನ್ನು ಗಟ್ಟಿ ಮಾಡಿಕೊಂಡು ವವಲ್ಗಾ ಯುದ್ಧದ ಮಂಡಲಗಳನ್ನು ತಿರುಗಿದ. ಅಂದರೆ ರೌಂಡ್ ಬರೋದು, ಅವನನ್ನು ಗುರಾಯಿಸಿ ನೋಡ್ತಾ ರೌಂಡ್ ಬರೋದೇನಿದೆ ಅದನ್ನು ವಲ್ಗನ ಅಂತ ಕರೀತಾರೆ. ವವಲ್ಗ ಬದ್ಧ ಕಕ್ಷೋಂತರ್ಜನಸ್ಯ ಭಗವಾನ್ ಹರಿ ಬಲಭದ್ರೋಪಿ ಚಾಸ್ಫೋಟ್ಯ. ಬಲರಾಮನು ಕೂಡ ತೋಳು ತೊಡಗಳನ್ನು ತಟ್ಟಿಕೊಂಡು ಪದೇ ಪದೇ ಯಥಾ ಭೂಮಿ ಎನ್ನ ಶಿರಣಾ ತದದ್ಭುತಂ. ಅವರಿಬ್ಬರು ಹೆಜ್ಜೆ ಹಾಕುವ ಗತ್ತಿಗೆ ಭೂಮಿ ಸೀಳಲಿಲ್ಲ ಅನ್ನೋದೊಂದು ಅದ್ಭುತ. ಚಾಣೂರೇಣ ತತ ಕೃಷ್ಣ ಯುಯುಧೇ ಅಮಿತ ವಿಕ್ರಮ ನಿಯುದ್ಧ ಕುಶಿಲೋ ದೈತ್ಯೋ ಬಲಭದ್ರೇಣ ಮುಷ್ಟಿಕ. ಚಾಣೂರ ಹಾಗೂ ಕೃಷ್ಣ ಎದುರಾದರು, ಬಲಭದ್ರ ಹಾಗೂ ಮುಷ್ಟಿಕರು ಎದುರಾದರು. ಸನ್ನಿಪಾತಾವಧೂತೈಸ್ತು ಚಾಣೂರೇಣ ತಮಂ ಹರಿಹಿ. ಮೇಲೆ ಮುಗಿಬಿದ್ರು. ಸನ್ನಿಪಾತ ಅಂದರೆ ಇಬ್ಬರು ಮುಗಿಬೀಳುವುದು. ಯುದ್ಧ ಆಯಿತು. ಆ ಯುದ್ಧ ಆಗುವಾಗ ಅಶಾಸ್ತ್ರಂ ಅತಿಘೋರಂ ತತ್ತಯೋರ್ ಯುದ್ಧಂ ಸುದಾರುಣಂ. ಅಶಸ್ತ್ರಂ ಶಸ್ತ್ರ ಸಂಬಂಧಪಟ್ಟಿರಲಿಲ್ಲ ಒಂದೊಂದು, ಇನ್ನೊಂದು ಶಾಸ್ತ್ರೀಯವಾಗೇನೂ ಇರಲಿಲ್ಲ. ಎರಡೂ ಪಾಠ ಇದೆ. ಅಶಸ್ತ್ರಂ ಅಂತನೂ ಇದೆ, ಅಶಾಸ್ತ್ರಂ ಅಂತನೂ ಪಾಠ ಇದೆ. ಇಲ್ಲಿ ಒಂದು ಪಾಠವನ್ನು ಮಾತ್ರ ಕೊಟ್ಟಿದ್ದಾರೆ, ಅಶಸ್ತ್ರಂ ಅಂತ. ಶಸ್ತ್ರ ಬಳಸಲಿಲ್ಲ. ಆಮೇಲೆ ಅತಿ ಘೋರ ಸುದಾರುಣ ಬಲ ಪ್ರಾಣ ವಿನಿಷ್ಪಾದ್ಯಂ ಸಮಾಜೋತ್ಸವ ಸನ್ನಿಧೌ. ಈ ಯುದ್ಧದಲ್ಲಿ ನಿರ್ಣಾಯಕವಾದದ್ದು ಯಾವುದು ಅಂತಂದರೆ ಮೈಯ ಕಸುವು, ಪ್ರಾಣ, ಉಸಿರು. ಯಾಕಂದರೆ ಯುದ್ಧ ಮಾಡಬೇಕಾದ್ರೆ ಉಸಿರು ಬೇಕೇ ಬೇಕು. ಯಾವ ಪ್ರಮಾಣದಲ್ಲಿ ಉಸಿರಾಡಬೇಕು, ಹೇಗೆ ಪೆಟ್ಟು ಬೀಳಲ್ಲ ಅದನ್ನು ನೋಡಿಕೊಂಡೇ ಯುದ್ಧ ಆಗಬೇಕು. ಹರಿವಂಶದ ಹಿನ್ನೆಲೆಯನ್ನು ನೋಡಿದಾಗ ಅಶಾಸ್ತ್ರಂ ಅಂತ ಹೇಳಿದ. ಮಲ್ಲ ಯುದ್ಧ ಅಂದಮೇಲೆ ಕರೆಕ್ಟ್ ಪುನರುಕ್ತಿ ಬರುತ್ತೆ. ಅಶಸ್ತ್ರಂ ಅಂತ ಪ್ರತ್ಯೇಕವಾಗಿ ಮಲ್ಲ ಯುದ್ಧ ಅಂದರೆ ಮುಗೀತು, ನಿಯುದ್ಧ ಅಂದರೆ ಮುಗೀತು. ಅಲ್ಲಿ ಶಸ್ತ್ರ ಹಿಡಿದಿರಲಿಲ್ಲ ಅಂತಲೇ ಅರ್ಥ. ಅದರಿಂದಾಗಿ ಅಶಾಸ್ತ್ರ. ಹರಿವಂಶವನ್ನು ನೋಡಿದಾಗ ಏನನ್ಸುತ್ತೆ, ಅವನು ಹೇಳ್ತಾನೆ ನಾನು ಇದನ್ನು ಆಟ ಅಂತ ಡಿಕ್ಲೇರ್ ಮಾಡಲ್ಲ. ಶಾಸ್ತ್ರದಲ್ಲಿ ಆಟದ ನಿಯಮ ಏನಿದೆ, ಗೆಲ್ಲಬೇಕು ಅಂತ ಇದೆ, ಸಾಯಿಸಬೇಕು ಅಂತ ಇಲ್ಲ. ಆಟದಲ್ಲಿ ಸತ್ತರೆ ಈ ಲೋಕದಲ್ಲಿ ಒಳ್ಳೇದಲ್ಲ, ನೋಡಿ ಆಟ ಆಡಕ್ಕೆ ಸತ್ತೋದ ಅಂತಾರೆ. ಈ ಲೋಕದಲ್ಲಿ ಒಳ್ಳೆ ಕೀರ್ತಿ ಇಲ್ಲ. ಪರಲೋಕದಲ್ಲಿ ಏನು ಮೋಟಿವ್ ಅಂತ ಸತ್ಯಪ್ಪ, ಆಟಕ್ಕೆ ಅಂತ ಸತ್ತೋದು. ಯಾವ ಕಾರಣವೇ ಇಲ್ಲ, ಆದ್ದರಿಂದ ಬಲಿಷ್ಠವಾದ ಕಾರಣ ಇಲ್ಲ, ಆದ್ದರಿಂದ ಹೀಗೆ ಸತ್ತೋದೆ ನೀನು ಅಂತ. ಪರಲೋಕದಲ್ಲಿ ಏನಂತ ಹೇಳಬೇಕು, ಯಾಕೆ ಸತ್ತೆ ಅಂತಂದರೆ ಧ್ಯಾನ ಮಾಡ್ತಾ ಸತ್ತೆ, ಆ ಥರ ಏನಾದ್ರು ಹೇಳಲಿಕ್ಕುಂಟ, ದೇಶಕ್ಕಾಗಿ ಹೋರಾಡ್ತಾ ಸತ್ತೆ, ಏನಾದರೂ ಹೇಳಲಿಕ್ಕಾಗತ್ತಾ? ಏನು ಹೇಳಲಿಕ್ಕಾಗಲ್ಲ. ಅಲ್ಲ ನೀನು ಆಟಕ್ಕೆ ಅಂತ ಹೋದವನು ಸತ್ತೋದೆಯಲ್ಲ, ಏನು ಉತ್ತರ ಹೇಳು? ಅದರಿಂದಾಗಿ ಯುದ್ಧದಲ್ಲಿ ಸಾಯೋದು ಪರಗತಿದಾಯಕ, ಆದರೆ ಆಟದಲ್ಲಿ ಸಾಯೋದು ಅತ್ಯಂತ ಹೀನವಾದದ್ದು ಅಂತ ಅಲ್ಲಿ ಹೇಳ್ತಾನೆ. ಹೀಗಾಗಿ ಅಶಸ್ತ್ರಂ ಅನ್ನೋದಕ್ಕಿಂತ ಅಶಾಸ್ತ್ರಂ ಅನ್ನೋದು ಸರಿ ಅಂತ ಅನಿಸುತ್ತೆ. ಅಂದರೆ ವಿಷ್ಣು ಚಿತ್ತರು ಅಶಾಸ್ತ್ರಂ ಅಂತ ಪಾಠ ತಗೊಂಡಿದ್ದಾರೆ, ಉಳಿದವರೆಲ್ಲ ಅಶಸ್ತ್ರಂ ಅಂತ. ಶ್ರೀಧರ ಸ್ವಾಮಿ ಇರಬಹುದು, ಬೇರೆಯವರೆಲ್ಲ ಅಶಸ್ತ್ರಂ ಅಂತ. ಈ ರೀತಿ ಯುದ್ಧ ಆಯಿತು. ಬಲಕ್ಷಯಂ ವಿವೃದ್ಧಿಂಚ ದೃಷ್ಟ್ವಾ ಚಾಣೂರ ಕೃಷ್ಣಯೋಹೋ. ಯುದ್ಧ ಮಾಡ್ತಾ ಮಾಡ್ತಾ ಚಾಣೂರನ ಬಲ ಕುಗ್ಗುತ್ತಾ ಇದೆ, ಅವನು ಬಲ ಹಿಗ್ಗುತ್ತಾ ಇದೆ. ವಾರಯಾಮಾತ ತೂರ್ಯಾಣಿ ಕಂಸಕೋಪಪರಾಯಣ. ಸಾಕು ಅಂದಂತೆ. ಈ ಅಂಶ ಎಲ್ಲೂ ಹೇಳಲಿಲ್ಲ. ಯಾಕೆಂದರೆ ನೀವು ಬಡಿತಾ ಇರೋದು
ಕಂಸ ಚಾಣೂರನನ್ನು ಮೋಟಿವೇಟ್ ಮಾಡಿದ್ರೆ ನೀವು ಚೇರ್ ಲೀಡರ್ಸ್ ಅವ್ರಿಗ ಕಂಸ ಕೃಷ್ಣ ಬಲರಾಮರಿಗ ಸಾಕು ಅನ್ನಂತೆ ಕೋಪಪರಾಯಣ. ಇಲ್ಲಿ ನಿಂತ್ರೇನಂತೆ ದೇವಲೋಕದಲ್ಲಿ ವಾದ್ಯ ಶುರು ಆಯಿತು. ನೀವು ಅವರಿಬ್ರು ಚೇರ್ ಲೀಡರ್ಸ್ ಆಗಿದ್ರಿ, ಆದರೆ ಅವರು ಅದರಿಂದ ಏನು ಸುಖ ಪಡಿಲಿಲ್ಲ. ಕೃಷ್ಣ ಬಲರಾಮರು ಬಹಳ ಉತ್ಸಾಹವನ್ನು ತಗೊಂಡು ಯುದ್ಧ ಮಾಡ್ತಾ ಇದ್ದಾರೆ ಅಂತ ಮಾನುಷ ವಾದ್ಯ ನಿಲ್ಲಿಸಿದ್ರಿ, ದೇವವಾದ್ಯ ಶುರು ಆಯಿತು ಅಂತ. ಇಂಥ ಸೊಗಸಾದ ಪ್ರಸಂಗ. ಮೃದಂಗಾದಿಶು ತೂರ್ಯೇಶು, ಆ ಶ್ಲೋಕ ಹಾಗೆ ಅರ್ಥ ಆಗ್ಬಿಡುತ್ತೆ ನಿಮಗೆ. ಮೃದಂಗಾದಿಶು ತೂರ್ಯೇಶು, ತೂರ್ಯ ಅಂದ್ರೆ ವಾದ್ಯ. ಪ್ರತಿಷಿದ್ಧೇಶು ತತ್ಕ್ಷಣಾತ್ ಖೇ ಸಂಗತಾನ್ಯವಾದ್ಯಂತ ದೇವತೂರ್ಯಾಣಿ ಅನೇಕಶಃ. ಇದು ಅನುವಾದ ಮಾಡಿದ್ರೆ ಕೆಟ್ಟ ಹೋಗುತ್ತೆ. ಜಯ ಗೋವಿಂದ ಚಾಣೂರಂ ಜಹಿ ಕೇಶವದಾನವಂ ಅಂತರ್ಧಾನಗತಾ ದೇವಾ ತಮೂಚುರತೆ ಹರ್ಷಿತಾ. ಯಾರಿಗೂ ಕಾಣಿಸ್ತಾ ಇಲ್ಲ, ಧ್ವನಿ ಮಾತ್ರ ಕೇಳಿಸ್ತಾ ಇದೆ. ಗೋವಿಂದ ಜಯ, ಚಾಣೂರಂ ಜಹಿ ಅಂತ ಬಹಳ ಕಾಲ ಆಟ ಆಡಿ ಉತ್ಥಾಪ್ಯ ಭ್ರಾಮಯ ಮಾತ ತದ್ವಧಾಯ ಕೃತೋದ್ಯಮ, ಇನ್ನು ಸಾಯಿಸಬೇಕು ಅಂತ ಹೇಳಿ 100 ಬಾರಿ ಗರಗರನೆ ತಿರುಗಿಸಿ ಭೂಮೌ ಆಸ್ಫೋಟಯ ಮಾತ ಠಪ್ ಅಂತ ಹೊಡೆದ ಅಂತೆ. ತೆಂಗಿನಕಾಯಿ ಹೊಡೆದ ಹಾಗೆ ಅಂತ ವಾದಿರಾಜರ ಒಂದು ದೃಷ್ಟಾಂತ. ಆ ರೀತಿ ಹೊಡೆದ. ಗಗನೆ ಗತಜೀವಿತಂ ಅಂತ ಆಗಬೇಕು, ಗಜಜೀವಿತಂ ಅಂತ ಆಗೋಗಿದೆ. ಅಲ್ಲಿ ಕರೆಕ್ಟ್ ಇದೆ ಕಾಣತ್ತೆ. ಇಲ್ಲಿ ಕರೆಕ್ಟ್ ಇದೆ, ಅಲ್ಲಿ ಗಜಜೀವಿತಂ ಆಗೋಗಿದೆ ಗೋರಖ್ಪುರ ಪಾಠದಲ್ಲಿ. ಗತಜೀವಿತಂ ತನ್ನ ಜೀವನವನ್ನ ಬಿಟ್ಟುಕೊಂಡ. ರಕ್ತಸ್ರವ ಮಹಾಪಂಕಾಂ ಚಕಾರ ತದಾಭುವಂ. ಚಾಣೂರ ಸತ್ರು ಕೂಡ ಕೆಲಸ ಮಾಡಿದ. ಏನು? ರಕ್ತಸ್ರಾವ ಮಹಾಪಂಕಾಂ, ಬಹಳ ನೆತ್ತರು ಹರಿದು ಭೂಮಿ ಕೆಸರಾಗಿ ಹೋಯಿತು. ಅದು ಮಾಡಿದ್ದು ಚಾಣೂರ ಅಂತ. ಈ ರೀತಿ ಚಾಣೂರನನ್ನು ಗೆದ್ದ. ಅದೇ ರೀತಿ ನಿಷ್ಪಿಪೇಶ ಗತಾಯುಷ, ಮುಷ್ಟಿಕನನ್ನ ಬಲರಾಮ ಕೊಂದ. ಈ ರೀತಿ ಯಾವಾಗ ದೇವರು ಕೊಂದ, ಶಿಷ್ಟಾಹ ಮಲ್ಲಾಹ ಸರ್ವೇ ಮಲ್ಲಾಹ ಪ್ರದುದ್ರುವು, ಎಲ್ಲ ಮಲ್ಲರು ಓಡಾಟೋದ್ರಂತೆ. ಆಮೇಲೆ ಒಂದು ಸುತ್ತು ಬಂದ್ರಂತೆ, ನಾವು ಗೆದ್ದಿದ್ದೇವೆ ಅಂತ ಹೇಳಿ. ಎಲ್ಲರ ಈ ಸ್ಟೇಡಿಯಂ ಅಲ್ಲಿ ಗೆದ್ದಾಗ ಮಾಡ್ತಾರಲ್ಲ ವಿಕ್ಟ್ರಿ, ಆ ತರಹ ಇವರು ಮಾಡಿದರು ಅಂತ ಹೇಳಿ ನಾವು ನೋಡಿದ್ದೇವೆ. ಆಮೇಲೆ ಮುಂದೆ ಏನಾಯಿತು ಅಂತ ಹೇಳಿ ನೋಡೋಣ. ಇದರಲ್ಲಿ ವಾದಿರಾಜರದ್ದು ಒಂದು ಅತ್ಯಂತ ಸೊಗಸಾದ ಮಾತು. ಮೃದುಪದ ಇರುವ ಕಾವ್ಯ ಕಟುಪದ ಇರುವ ಕಾವ್ಯವನ್ನು ಸೋಲಿಸಿದ ಹಾಗೆ ಮೃದುವಾದ ಅಂಗ ಇರುವ ಕೃಷ್ಣ ಬಲರಾಮರು ಕಟುವಾದ ಅಂಗ ಇರುವ ಕಠಿಣಾಂಗರಾದ ಅವರನ್ನು ಸೋಲಿಸಿದರು ಅಂತ. ಅದಕ್ಕೆ ಅವರು ದೃಷ್ಟಾಂತ ಕೂಡ ಕೊಡ್ತಾರೆ. ಒಬ್ಬ ಬಾಣಭಟ್ಟನ 2 ಮಕ್ಕಳು, ಅವರಪ್ಪ ಅರ್ಧದಲ್ಲಿ ಸತ್ತೋದ. ಕಾದಂಬರಿ ಪೂರ್ತಿ ಬರೀಲಿಲ್ಲ, ಅರ್ಧದಲ್ಲಿ ಸತ್ತೋದ. ಸರಿ, ಯಾರು ಪೂರೈಸಬೇಕು? ಯಾರು ಮುಂದ್ಗಡೆ ಇರೋದನ್ನು ಚೆನ್ನಾಗಿ ವರ್ಣನೆ ಮಾಡ್ತಾರೋ ಅವರು ಒಳ್ಳೊಳ್ಳೆ ಜೂರಿಗಳಿದ್ರು. ಆಗ ಒಬ್ಬ ಹೇಳ್ತಂತೆ, ಶುಷ್ಕೋ ವೃಕ್ಷಸ್ತಿಷ್ಠತ್ಯಗ್ರೆ ತದುಪರಿ ಕಶ್ಚಿತ್ ಸರ್ಪೋಪ್ಯಸ್ತಿ ಅಂತ. ಇನ್ನೊಬ್ಬ ಹೇಳಿದಂತೆ, ನೀರಸ ತರುರಿಹ ವಿಲಸತಿ ಪುರತಃ ತದುಪರಿ ಮಣಿಮಯ ಕುಟಿಲ ಭುಜಂಗ. ಶುಷ್ಕ, ವೃಕ್ಷ, ತಿಷ್ಠತ್ಯಗ್ರೆ, ಇದೆಲ್ಲ ಪದಕ್ಲೇಶ. ಕಾವ್ಯ ಬರಿಬೇಕಾದ್ರೆ ಸುಂದರವಾದ ಪದಬಂಧುರ ಮೃದುವಾದ ಪದಗಳಿರಬೇಕು. ತದುಪರಿ ಕಶ್ಚಿತ್ ಸರ್ಪೋಪ್ಯಸ್ತಿ, ಏನು ಇದೇ ಇಲ್ಲ, ಇದು ವಾರ್ತೆಯೇ ವರದಿಯೇ, ಇದ್ದದ್ದನ್ನು ಇದ್ದ ಹಾಗೆ ವರ್ಣನೆ ಮಾಡಲಿಕ್ಕೆ ಕಾವ್ಯ. ಇನ್ನೊಬ್ಬ ಶುಷ್ಕ ಅನ್ನೋದನ್ನೇ ನೀರಸ, ಶಬ್ದ ಸುಂದರ, ಅರ್ಥ ಏನ್ ಬೇಕಾಗಿರ್ಬೋದು, ಶಬ್ದ ಸುಂದರ, ನೀರಸ. ತರುರಿಹ ಪ್ರಾಸ, ನೀರಸ ತರುರಿಹ. ವಿಲಸತಿ ಪುರತಃ, ಉತ್ಪ್ರೇಕ್ಷೆ ಇದೆ. ತದುಪರಿ ಮಣಿಮಯ ಕುಟಿಲ ಭುಜಂಗ, ಅಲ್ಲಿ ಮಣಿಯಂತೆ ಇರುವ ಸೊಟ್ಟ ಸೊಟ್ಟಾಗಿ ನಡೆವ ಸರ್ಪ ಇದೆ.
ಉತ್ಪ್ರೇಕ್ಷೆ ಇದೆ, ಅದರಿಂದಾಗಿ ಇವನೇ ಕಾವ್ಯ ಬರೀಲಿ ಎಂದ್ರಂತೆ. ಹೀಗೆ ಕಠಿಣವಾದ ಪದಗಳಿರುವ ಕಾವ್ಯವನ್ನು ಅವತ್ತು ಹೇಗೆ ಮಿದುವಾದ ಪದಗಳಿರುವ ಕಾವ್ಯ ಗೆದ್ದಿತೋ ಹಾಗೆ ಮಿದುವಾದ ಅಂಗಗಳಿರುವ ಕೃಷ್ಣ ಬಲರಾಮರು ಕಠಿಣವಾದ ಅಂಗ ಇರುವ ಕಂಸ ಇದು ಚಾಣೂರ ಮುಷ್ಟಿಕರನ್ನು ಗೆದ್ದರು ಅಂತ ವಾದಿರಾಜರ ವರ್ಣನೆ ಇದೆ. ಕೃಷ್ಣಾರ್ಪಣ. ಇನ್ನೊಂದು 5 ನಿಮಿಷ ಕರೆಕ್ಟ್ ಮಾಡ್ತೀನಿ. ವಿಷ್ಣು ತಂತ್ರ